ಆದಿತ್ಯ ಹೃದಯಂ ಪುಣ್ಯಂ ಸರ್ವಶತ್ರು ವಿನಾಶನಂ. ಹಿಂದೂ ಧರ್ಮದಲ್ಲಿ ಆಚರಿಸುವಂತಹ ಅನೇಕ ಪ್ರಮುಖ ಹಬ್ಬಗಳಲ್ಲಿ ಮಕರ ಸಂಕ್ರಮಣವು ಕೂಡ ಒಂದು ವಿಶೇಷವಾದ ಹಬ್ಬ. ವರ್ಷಾರಂಭದಲ್ಲಿ ಪ್ರಾರಂಭವಾಗುವ ಈ ಮಕರ ಸಂಕ್ರಾಂತಿ ಸುಗ್ಗಿ ಹಬ್ಬ ಎಂದಲೂ ಕೂಡ ಕರೆಯುತ್ತಾರೆ. ವೀಕ್ಷಕರಿಗೆಲ್ಲ ಆಹಾ ಎಂಥ ರುಚಿ ಕಾರ್ಯಕ್ರಮಕ್ಕೆ ನಮಸ್ಕಾರ. ನಾನು ನಿಮ್ಮ ಪ್ರವೀಣಾ ಕುಲಕರ್ಣಿ. ನಿಮಗೆಲ್ಲ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಹಾಗೆ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಸಂಕ್ರಾಂತಿ ಹಬ್ಬವನ್ನು ವಿಶೇಷ ಸಡಗರ ಸಂಭ್ರಮದಿಂದ ನಾವು ಆಚರಿಸ್ತಾ ಇದ್ದೀವಿ. ಹೌದು, ಸಂಕ್ರಾಂತಿ ಹಬ್ಬ ಅಂದ್ರೇ ಅದೊಂಥರ ಸಡಗರ ಸಂಭ್ರಮ. ಹಳ್ಳಿಗಳಲ್ಲಿ ಸುಗ್ಗಿ ಹಬ್ಬ ಎಂದು ಆಚರಿಸುವಂತಹ ಮನೆ ಮುಂದೆ ರಂಗೋಲಿ ಇರ್ಬೋದು, ಗೋಪೂಜೆ ಇರ್ಬೋದು, ಗಂಗೆ ಪೂಜೆ ಇರ್ಬೋದು, ಎಳ್ಳು ಬೆಲ್ಲ ಸವಿಯೋದಿರ್ಬೋದು, ಸಕ್ಕರೆ ಹೆಚ್ಚು ಮೆಲ್ಲೋದಿರ್ಬೋದು, ಭೋಗಿ ಊಟ ಮಾಡೋದಿರ್ಬೋದು, ಅಥವಾ ಬಾಗಣ ಕೊಡೋದಿರ್ಬೋದು. ಮಹಿಳೆಯರಿಗಂತೂ ಸಂಭ್ರಮವೋ ಸಂಭ್ರಮ. ಹೊಸ ಸೀರೆ ಉಟ್ಕೊಂಡು ತಯಾರಾಗಿ ವಿಜೃಂಭಿಸುತ್ತಾ ಅವರ ಗೆಳತಿಯರ ಜೊತೆಗೆ ಮನೆ ಮಂದಿಗಳೆಲ್ಲ ಜೊತೆಗೆ ಹಬ್ಬವನ್ನು ಸಂಭ್ರಮದಿಂದ ಆಚರಿಸುವುದೇ ನೋಡಲು ಒಂದು ಸಡಗರದ ವಿಶೇಷ ಸಂಗತಿ ಅಂತಾನೆ ಹೇಳ್ಬೋದು. ಹಾಗಾದ್ರೆ ವೀಕ್ಷಕರೇ, ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿಯೂ ಕೂಡ ಸಂಕ್ರಾಂತಿ ಹಬ್ಬವನ್ನು ವಿಶೇಷವಾಗಿ ಆಚರಿಸ್ತಾ ಇದ್ದೀವಿ. ಹೇಗೆ ಅಂತೀರಾ? ಬನ್ನಿ, ಹಾಗಾದ್ರೆ ನನ್ನ ಜೊತೆ ನೀವು ಬನ್ನಿ, ಹೇಗೆ ನಾವು ಸಂಭ್ರಮಿಸ್ತಾ ಇವಿ ಅಂತ ನೋಡ್ಕೊಂಡು ಬರೋಣ. ನಮಸ್ಕಾರ ಎಲ್ಲರಿಗೂ. ನಮಸ್ಕಾರ ರೀ. ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಶುಭಾಶಯಗಳು. ಏನ್ ಚಂದ ಕಾಣ್ಲಿಕತ್ತೀರವ, ಒಬ್ರಿಗಿಂತ ಒಬ್ರು ಭಾರಿ ಚಂದ ಕಾಣ್ಲಿಕತ್ತೀರಿ. ಉತ್ತರ ಕರ್ನಾಟಕ ಸ್ಟೈಲ್ ರೀ. ಹೌದಾ? ಹೌದು. ಮತ್ತೆ ಈಗ ಉತ್ತರ ಕರ್ನಾಟಕದಾಗ ಹಬ್ಬ ಹೆಂಗ್ ಆಚರಿಸ್ತೀರಿ ನೀವು? ಸಂಕ್ರಾಂತಿ ಹಬ್ಬ ಬಂತಂದ್ರೆ ಹೆಂಗ್ ಮಾಡ್ತೀರಿ ನೀವು? ನಮ್ಗ ನೋಡ್ರಿ, ನಾವ್ ಭಾರತೀಯರಾಗಿ ಬಹಳಷ್ಟು ಹಬ್ಬದಾವ್. ಹೌದು. ಸಂಕ್ರಮಣ ಅಂದ್ರ ದೊಡ್ಡ ಹಬ್ಬ ನಮ್ಗ. ಖರೆ. ಒಂದೇನಂದ್ರ ಧರ್ಮ ಮತ್ತು ಕೃಷಿ ಎರಡು ಕೂಡಿ ಆಚರಣೆ ಮಾಡುವಂತ ಹಬ್ಬ ಇದೆ. ಹೌದು. ಇಷ್ಟು ಖುಷಿ ಅನ್ನಿಸ್ತೈತಂದ್ರ ನಮ್ಮ ಅಜ್ಜಿಯರು ಹಿಂದಿನ ದಿನ ಹೇಳೋರ್ ಇದ್ರ ಸಂಕ್ರಮಣದಾಗ ಏನಂತ. ಬೆಳಿಗ್ಗೆ ಎದ್ದು ಏನೇನ್ ಮಾಡ್ಬೇಕು, ಇದು ಹಬ್ಬದ ವಿಶೇಷ ಏನು, ಅವಾಗ ಸೂರ್ಯ ಹೆಂಗ್ ಹೋಗಿ ಎಲ್ಲಿಂದ ಎಲ್ಲಿ ಹೋಗ್ತಾನ, ಮಕರ ರಾಶಿ ಇದು ಧನುರ್ ರಾಶಿಲಿಂದ ಮಕರ ರಾಶಿ ಎಲ್ಲ ಹೇಳೋರು. ಹೇಳಿ ಬೆಳಿಗ್ಗೆ ಎದ್ದ ಮೇಲೆ ರಂಗೋಲಿ ಹಾಕುದು, ಆಮೇಲೆ ಎತ್ತು ಕರ ಎಲ್ಲಾ ತೊಳೆಯುದು, ಅವಕ್ಕ ಅಲಂಕಾರ ಮಾಡಿಸುದು. ಆಮೇಲೆ ಇದು ನಮ್ ಕಡೆ ಕರ್ನಾಟಕದಾಗ ಸುಗ್ಗಿ ಹಬ್ಬ ಅಂತೀವಿ. ಅದಕ್ಕೆ ಏನೇನ್ ಬೆಳೆದಿರ್ತೈತಿ ಎಲ್ಲಾ ರಾಶಿ ಮಾಡುದು, ರಾಶಿ ಹಾಕಿ ಪೂಜಿಸುದು. ಏನೇನ್ ಕಾಯಿಪಲ್ಯ ಬೆಳೆದಿರ್ತೈತಿ ಎಲ್ಲಾ ಕೂಡ್ಸಿ ಕಾಯಿಪಲ್ಯ ಮಾಡುದು, ಗಜಬೀಜಿ ಪಲ್ಯ ಅಂತೀವಿ ನಾವು. ಗಜಬೀಜಿ ಪಲ್ಯ. ಆಮೇಲೆ ಭರ್ತ ಮಾಡ್ತೀವಿ, ಬದ್ನಿಕಾಯ್ದು. ಆಮೇಲೆ ಸಜ್ಜಿ ರೊಟ್ಟಿ, ಆಮೇಲೆ ಎಳ್ಳು ಹೋಳಿಗೆ, ಸಕ್ರಿ ಆರ್ತಿ. ಅಯ್ಯಪ್ಪ, ಎಲ್ಲ ಬಾಯಾಗ ನೀರ್ ಬರ್ಲಿಕತ್ತಾವ ನನಗೆ ಈಗ ಒಂದೊಂದೇ ಹೇಳಿದ ತಕ್ಷಣ. ಬಹಳ ಚಂದ. ಮತ್ ಮಾದ್ಲಿನೂ ಮಾಡ್ತೀವಿ ನಾವು ಒಂದೊಂದ್ ಕಡೆ. ಮಾದ್ಲಿ ಮಾಡುದು ಇವನ್ನೆಲ್ಲಾ ಮಾಡಿ ಪೂಜೆ ಹೆಂಗಂದ್ರ ಆ ಗಂಗೆ ಪೂಜೆ ಮಾಡ್ತೀವಿ, ಹಸು ಪೂಜೆ ಮಾಡ್ತೀವಿ, ಮಾಡಿ ದೇವ್ರ ಪೂಜೆ ಮಾಡಿ ಎಡಿ ಹಿಡಿದು ಊಟ ಮಾಡಿ ಆಮೇಲೆ ಸಂಜಿಕ ಕಬ್ಬು ಎಲ್ಲಾ ಹಂಚ್ತೀವಿ. ಹಂಚುದಲ್ದ ನಾವು ಹಂಚು ಹೊತ್ನಾಗ ಹೆಂಗ್ರಿ ನಮ್ ಕಡೆ ಮಾತು ಎಳ್ಳು ತಗೊಂಡ್ ಒಳ್ಳೊಳ್ಳೆ ಮಾತು ಹೇಳಂತೀವಿ. ಎಳ್ಳು ಬೆಲ್ಲ ತಗೊಂಡು ಒಳ್ಳೊಳ್ಳೆ ಮಾತಾಡೋಣ ಅಂತ ನಮ್ ಕಡೆ ಹೇಳೋ ರೂಢಿ ಅದ. ಈಗ ಸರಿ, ಒಳ್ಳೊಳ್ಳೆ ಮಾತಾಡಿದ್ರಿ, ಒಳ್ಳೊಳ್ಳೆ ವಿಚಾರ ಹೇಳಿದ್ರಿ, ಹಬ್ಬದ ಎಲ್ಲಾ ವಿಷಯ ಹೇಳಿದ್ರಿ. ಈಗ ಹೊಟ್ಟಿ ಪೂಜೆನೂ ಆಗ್ಬೇಕಲ್ಲ ನಮ್ಗ. ನಿಮಗ್ ಏನ್ ಮಾಡ್ಬೇಕು ಹೇಳ್ರಿ, ಅದನ್ನ ಮಾಡಿಕೊಡ್ತೀವಿ ನಾವು. ಹಂಗಂತೀರಾ? ನನಗ ಸಜ್ಜಿ ರೊಟ್ಟಿ ಅಂದ್ರೆ ಬಹಳ ಇಷ್ಟ. ಸಂಕ್ರಾಂತಿಗೆ ಅದೇ ಅಲ್ಲ ವಿಶೇಷ ಅಂದ್ರೆ. ಹೌದು. ಸೊ ಹಂಗಂದ್ರೆ ಇವಾಗ ಏನ್ ಮಾಡ್ಕೊಡ್ತೀರಿ ನಮ್ಗೀಗ? ನಿಮಗ ಸಜ್ಜಿ ರೊಟ್ಟಿ ತೋರ್ಸ್ಬಿಡ್ತೀವಲ್ಲ, ತೋರ್ಸ್ಬಿಡ್ತೀರಾ? ಮಾಡ್ಕೊಳಕ್ ಅನುಕೂಲ ಆಕತ್ತೆ. ಓ ಆಗ್ಲಿ. ಎಲ್ಲಾ ಗೆಳತಿಯರೆಲ್ಲಾ ಕರ್ಕೊಂಡ್ ಬಂದ್ಬಿಟ್ರಿ. ಎಲ್ಲಾ ಯಾವ ಊರ್ನವ್ರು ನೀವು? ನಾವೆಲ್ಲಾ ಬಾಗಲಕೋಟು, ಬಿಜಾಪುರ, ಧಾರವಾಡ. ನಾವ್ ಹೆಂಗಂದ್ರ ಅಕ್ಕಂಗ್ಯಾರ ಇದ್ದಂಗ್ರಿ. ಹೌದು. ಮತ್ತೆ ನಾವು ಪಂಚಮಿನೂ ಕೂಡೆ ಮಾಡ್ತೀವಿ. ಆಮೇಲೆ ಇಂತ ಹಬ್ಬ ಬಂದ್ರು ಕೂಡೆ ಆಚರಣೆ ಮಾಡ್ತೀವಿ ಬೆಂಗಳೂರು ಅಂತ ಊರಾಗ. ಸರಿ, ಹಂಗಂದ್ರೆ ಈಗ ನಮ್ಮ ಆಹಾ ಎಂತ ರುಚಿ ಒಳಗುನು ಎಲ್ಲರೂ ಸೇರಿ ಸಂಕ್ರಾಂತಿ ಹಬ್ಬ ಸೆಲೆಬ್ರೇಟ್ ಮಾಡೋಣ ಅಂತ ಈಗ ನಮ್ಗ ಸಜ್ಜಿ ರೊಟ್ಟಿ ಮಾಡ್ಕೊಡ್ತೀರಿ ಮೊದ್ಲಿಕ್ಕ. ಹೌದಿಲ್ಲ? ಸರಿ, ಹಂಗಂದ್ರೆ ಈಗ ಎಲ್ಲ ತಯಾರಿ ಇಟ್ಕೊಂಡ್ರ? ಐತಲ್ರಿ. ಏನ್ ನಿಮ್ಮ ಹೆಸರು? ನಮ್ಮ ಹೆಸರು ಊರ್ಮಿಳಾ ಅಂತ. ಊರ್ಮಿಳಾ ಅವ್ರೆ. ಸರಿ, ಹಂಗಂದ್ರೆ ಶುರು ಮಾಡ್ಬಿಡ್ರಿ ಸಜ್ಜಿ ರೊಟ್ಟಿ ಮಾಡ್ಲಿಕ್ಕೆ.
ಇದು ಸಜ್ಜಿ ಹಿಟ್ರಿ. ನಾವು ಸಜ್ಜಿ, ಅಕ್ಕಿ, ಉದ್ದಿನ ಬ್ಯಾಳಿ, ಅರಿಶಿನ, ಉಪ್ಪು ಎಲ್ಲಾ ಹಾಕಿ ಬೀಸ ಕೊಟ್ಬಿಡ್ತೀವಿ. ಓ ಹೌದಾ? ಬರೀ ಸಜ್ಜಿ ಹಿಟ್ಟಲ್ಲ ಅಂದ್ರೆ ಸಜ್ಜಿ ಅಲ್ಲ, ಒಂದ್ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕ್ಬೇಕು. ಅಕ್ಕಿ ಸ್ವಲ್ಪ ಉದ್ದಿನ ಬ್ಯಾಳಿ, ಆಮೇಲೆ ಜೀರಿಗೆ, ಅರಿಶಿನ, ಉಪ್ಪು ಹಾಕಿ ಬೀಸ ಕೊಟ್ಬಿಡ್ತೀವಿ. ಹುರ್ಕೋತೀರೇನು? ಏನ್ ಹುರ್ಕೋದ್ಬೇಡ, ಹಂಗೆ ಸಜ್ಜಿ ಜೊತೆಗೆ ಕೊಟ್ಬಿಡೋದು, ಹಿಟ್ಟು ಮಾಡ್ಕೊಳ್ಳಿ. ಅದನ್ನ ಹಿಟ್ಟು ಮಾಡ್ಕೊಂಡ್ ಬಂದಿವ್ರಿ ಗಿರಣ್ಯಾಗ. ಆಮೇಲೆ ಇದಕ್ಕ ಮಾಡುವಾಗ ಒಂಚೂರು ಅರಿಶಿನ ಪುಡಿ ಹಾಕೊಳ್ಳೋದ್ರಿ. ಆಯ್ತು, ಹಾಕೊಂಡ್ಬಿಡ್ರಿ ಹಿಟ್ಟು. ಹ್ಞೂನ್ರಿ. ಆಮೇಲೆ ಇದು ಎಳ್ಳು ಕರಿ ಎಳ್ಳು ಹಚ್ಚನ ನಾವು ರೊಟ್ಟಿ ಬಡಿ ಸಜ್ಜಿ ರೊಟ್ಟಿ ಇಷ್ಟ ಮಾಡ್ಕೊಳ್ಳುದ್ರಿ. ಇದು ನೀರ್ ಕಾಸ್ಕೊಂಡಿರಿ, ನೀರ್ ಹೆಸರಿಟ್ಕೊಂಡ್ರಿ ಈಗ ಬಿಸಿಗೆ ಅಲ್ಲ? ಒಲಿನ ಎಷ್ಟು ಚಂದ ತಯಾರು ಮಾಡ್ಕೊಂಡಿರಿ, ಎಂತ ಚಂದ ಪರಾತದ. ನಮ್ ಗೆಳತರದ ಎಲ್ಲರಿಗೂ ಆಶ್ಚರ್ಯ ಇದು. ಇದು ಇಷ್ಟ ಹಿಟ್ ಹಾಕೋತೀವ್ರಿ ನಾವು. ಹಾಕೊಂಡು ಇದಕ್ಕೊಂದ್ ಹಿಂಗ ಬಾವಿ ಮಾಡುದ್ರಿ. ಸಣ್ಣ ಬಾವಿ ಆಯ್ತು. ಸಣ್ಣ ಬಾವಿ ಮಾಡುದ್ರಿ. ಇದು ನೀರ್ ಕಾಸಿದ್ದು ಇದಕ್ ಹಾಕುದ್ರಿ. ಬಿಸಿ ಬಿಸಿ ನೀರ್ ಇರ್ಬೇಕಲ್ಲ, ಅಂದ್ರೆ ಹಾಕಿ ಚಂದಾಗ ಜಿಗಿ ಮಾಡ್ಕೋಬೇಕ್ರಿ. ಜಿಗಿ ಮಾಡ್ಕೋಬೇಕು, ಹಿಂಗ ಒಂದ ಸಮನ ಮಾಡ್ಕೋಬೇಕ್ರಿ. ಇದು ಬಾಳ ಹದ ಬೇಕು ಬಿಡ್ರಿ, ಇದು ರೊಟ್ಟಿ ಬಡಕಲ್ಲ ಬಾಳ ಹದ ರೀ. ಎಲ್ಲರಿಗೂ ಬರೋದ್ ಅಲ್ಲಿದು. ಈಗ ಎಲ್ಲಾರು ಲಟ್ಟಿಶ್ ಮಾಡ್ತಾರ್ರಿ. ಅದ್ ರುಚಿ ಇರಂಗಿಲ್ ಬಿಡ್ರಿ ಅಷ್ಟು. ಇದನ್ ಚಂದಾಗ ಎಷ್ಟು ಬೇಕಟ್ಟ ಜಿಗಿ ಹಾಕೊಂಡ್ರಿ ಚಂದಾಗ ನಾದ್ಕೊಳ್ಳುದ್ರಿ. ಒಂದ್ ಸ್ವಲ್ಪ ಆರಿದ ನೀರ್ ಹಾಕೊಂಡ್ರಿ, ಸ್ವಲ್ಪ ಮಧ್ಯ ಮಧ್ಯ ತಣ್ಣ ನೀರನ್ನು ಮಿಕ್ಸ್ ಮಾಡ್ಕೋಬಹುದಲ್ಲ. ಇದೊಂದ್ ಸ್ವಲ್ಪ ಅರಿಶಿನ ಪುಡಿ ಹಾಕೊಂಡ್ರಿ. ಸೊ ಹಿಟ್ಟು ಕಲ್ಸ್ಕೊಳ್ಳೋದೇನೆ ಇಂಪಾರ್ಟೆಂಟ್ ಅಲ್ಲ, ತುಂಬಾ ಮುಖ್ಯ. ಅದು ಚಂದಾಗ ಹದ ಮಾಡ್ಕೊಳ್ಳುದ್ರಿ. ಒಬ್ಬರಿಗೆ ಮಿದು ಇದ್ರ ಮಾಡ್ತಾರ್ರಿ, ಒಬ್ಬೊಬ್ರು ಗಟ್ಟಿ ಇಟ್ಕೊಂಡು ಮಾಡ್ತಾರ. ಅವ್ರವ್ರದ್ದು ಇದ್ರಿ. ಹಬ್ಬದಾಗ ನೀವ್ ಮತ್ತೇನೇನ್ ಮಾಡ್ತೀರಿ ಗೆಳತರೆಲ್ಲ ಸೇರಿ? ನಾವ್ ನೋಡ್ರಿ ಸಂಜೆ ಮುಂದ ಪಟ ಹಾರ್ಸಕ್ ಹೋಗ್ತಿವ್ರಿ. ಗಾಳಿಪಟ, ಸಂಕ್ರಾಂತಿ ಅಂದ ತಕ್ಷಣ ಗಾಳಿಪಟ ಎಲ್ಲಾ ಕಡೆ. ನಾವ್ ಸಣ್ಣವ್ರಿದ್ದಾಗ ಬಾಳ್ ಮಾಡ್ತಿದ್ವಿ. ಬೆಂಗಳೂರಿಗೆ ಬಂದ್ ಎಲ್ಲಾ ಮರಿ ಆಗಕತ್ತಾವ. ಹೌದೌದು, ಆ ಹಳ್ಳಿ ಸೊಗಡೆ ಬೇರೆ, ಸೊಗಡ ಬೇರೆ ರೀ. ಹೌದು, ಅವನ್ನ ಉಳಿಸ್ಬೇಕು ಅನ್ನೋ ಸಂಬಂಧ ಹೌದು ಇಂಥವೆಲ್ಲಾ ಮಾಡ್ಕೊತ ಕುಂತಿರ್ತೀವಿ ನೋಡ್ರಿ. ಹೌದೌದು. ಅಲ್ಲ ಅಂದ್ರೆ ನಮ್ಗೆ ಮುಂದಿನ ಪೀಳಿಗೆಗೂ ಗೊತ್ತಾಗ್ಬೇಕಲ್ಲ ಹಬ್ಬದ ಆಚರಣೆ ಹೇಗಿರುತ್ತೆ, ಆಯಾ ಸಂದರ್ಭಕ್ಕೆ ತಕ್ಕಂಗೆ ಆಯಾ ವಾತಾವರಣಕ್ಕೆ. ಈಗ ಗಾಳಿಪಟ ಅಂದ್ರೆ ಈಗ ಗಾಳಿ ಇರತ್ತೆ, ಸೊ ಅದೆಲ್ಲ ನಾವು ಹಿಂದಿಂದ ಮಾಡ್ಕೊಂಡ್ ಬಂದಿದ್ದದು. ಹೌದೌದು. ಹಳ್ಳ್ಯಾಗ ಏನಾಕತ್ರಿ ಅಷ್ಟ್ ಮನಿ ಇರಂಗಿಲ್ಲ, ಇಲ್ಲಿ ಹಾರಿಸಿದ್ರ ಮಗ್ಲ ಮನ್ಯಾಗ ಹೋಗಿ ಬೀಳ್ತಾವ. ಅದು ಖರೆ ಅದ, ಅಪಾರ್ಟ್ಮೆಂಟ್ ಮೇಲೆ ಹತ್ತಿ ಹಾರಿಸ್ಬೇಕಾಗ್ತದಿಲ್ಲ. ಹಾಗೆ ಹಿಂಗ ಹದ ಮಾಡ್ಕೋಬೇಕ್ರಿ. ಓಕೆ, ಹದ ಬಂತೀಗ, ಬಂದಿದೆ ಈಗ. ನಾದ್ಕೋಬೇಕಲ್ವಾ? ಚಂದಾಗ ನಾದ್ಬೇಕ್ರಿ. ಇದು ಪರ ತೆಗದು ನಾವು ಚಂದಾಗ ಹದ ನಾದ್ಕೊಳ್ರಿ. ಎಷ್ಟು ನಾದಿದಷ್ಟು ಚೆನ್ನಾಗಿ ಬರುತ್ತೆ ರೊಟ್ಟಿ ಅಲ್ವಾ? ನೋಡ್ರಿ ಇದು ಹದ ನಿಮ್ಗೆ ಗೊತ್ತಾಗುತ್ತೆ. ಹೌದು, ಅದ ಪರ್ಫೆಕ್ಟ್ ಆಗಿದೆ. ಈಗ ನಾದ್ ಇಟ್ಕೊಂಡಿದ್ದು ಐತ್ರಿ, ಇದನ್ನ ಕೂಡಿಸ್ತೇನೆ. ಅಂದ್ರೆ ಅವಾಗಿಂದ ಅವಾಗಲೇ ಮಾಡ್ಕೊಂಡ್ಬಿಡೋದಲ್ವಾ? ಮಾಡ್ಕೋಬಹುದು. ಚಂದಾಗ ಜಿಗಿ ಬರ್ಬೇಕು, ಜಿಗಿ ಬರ್ಬೇಕು. ಆಮೇಲೆ ಬೀಸಿದ ಹಿಟ್ ಏನ್ ಇರ್ತೈತಲ್ರಿ, ಹೌದು, ಚಂದಾಗ ಗಿರಣೆ ಬೀಸಿಸ್ಕೋಬೇಕು. ತುಂಬಾ ಸಣ್ಣ ಇರ್ಬೇಕು ಹಿಟ್ಟು ಅಲ್ವಾ? ಜರಿ ಜರಿ ಇರಬಾರ್ದು, ಹಿಟ್ ಸಣ್ಣ ಇರ್ಬೇಕು. ಇದನ್ನ ಹಿಂಗ ಮಾಡ್ಕೊಂಡು ಚಂದಾಗ ಇಟ್ಕೊಳ್ಳೋದ್ರಿ. ಇದು ಒಣ ಹಿಟ್ಟು ಹಚ್ಬೇಕ್ರಿ. ಇದನ್ನ ಮಾಡುವಾಗನ ಇಷ್ಟ ಎಳ್ಳು ಹಚ್ಕೊಳ್ಳೋದ್ರಿ. ಹಿಂಗ ಹಚ್ಕೊಂಡ್ ಸುಮ್ಮ ಹಿಂಗ ಮದ್ದ ತಟ್ಟುದ್ರಿ. ಯಾವಾಗ್ಲೂ ಈ ಕೈ ಇಟ್ಕೋಬೇಕ್ರಿ ನಾವು. ಹೌದು, ಅಂದ್ರೆ ನಿಮ್ಗೆ ಅದೊಂದು ರೌಂಡ್ ಶೇಪ್ ಬರ್ತದ. ಹಿಂಗ ಬಡ್ಕೋತ ಹೋಗುದು. ಆಮೇಲೆ ಸೀಳಲ್ಲ ಅಲ್ಲ? ಸೀಳೋದು ಎಷ್ಟು ಚೆನ್ನಾಗಿ ಬರ್ತಾ ಇದೆ, ತುಂಬಾ ಚೆನ್ನಾಗಿ ಬರ್ತಾ ಇದೆ. ತೆಳ್ಳಗ್ ಬರ್ತಾವ್ರಿ. ಜಿಗಿ ಕರೆಕ್ಟ್ ಇದ್ರೆ ಇಷ್ಟು ಚೆನ್ನಾಗಿ ಬರುತ್ತೆ ಅಲ್ವಾ? ಬರುತ್ತೆ, ಚಲೋ ಬರುತ್ತೆ. ಇದನ್ನ ಇಷ್ಟ ಹಾಕೊಂಡ ಚಂದಾಗ ಎರಡು ಕೈಲೇ ಬಡಿದ. ಒಂದ್ ರೊಟ್ಟಿ ಮ್ಯಾಗ ಹಾಡ ಐತ್ರಿ, ರೊಟ್ಟಿ ತಿಂದವ್ರದ ರೊಟ್ಟಿ ಗಟ್ಟಿ ಅಂತ. ಮಂಜಕ್ಕ ನಿಮಗ್ ಬರ್ತೇನಲ್ರಿ? ಈಗ ಇದ್ರ ರೊಟ್ಟಿ ಬಂತ್ರಿ, ಇದನ್ನ ಬೇಸುದ್ರಿ. ಹೌದು,
ಈಗ ಹಂಚಂತೂ ಕಾದಿದೆ ಅವಾಗಿಂದ. ಅದೈತ್ರಿ. ಇಷ್ಟೇ ಸಾಕ? ಜೋರ್ ಇರ್ಬೇಕಾ? ಇರ್ಲಾ? ಈಗ ನೀರ್ ಹಚ್ತಿದ್ರಿ ಈಗಲ್ಲ, ಒಂದು ಬಿಳಿ ಬಟ್ಟೆ ತಗೊಂಡು ಹಚ್ಬೇಕ್ರಿ. ಇದು ತಣ್ಣ ನೀರೇ. ಒಂದ್ ಮೈ ಬೇಯ್ತು. ಒಟ್ಟು ಈ ಕೈಲೇ ಬಡಿಯುದ್ರಿ, ಈ ಕೈಲೇ ಸರ್ಸುದು. ಇದೇ ಎಕ್ಸರ್ಸೈಸ್. ಇದ ಎಕ್ಸರ್ಸೈಸ್. ಈಗಿನವ್ರು ಜಿಮ್ಮಿಗೆ ಹೋಗ್ತಾರ್ರಿ. ರೊಟ್ಟಿ ಬಡಿದ್ರೆ ರೊಟ್ಟಿ ಗಟ್ಟಿ ಅಂತ ಹಾಡಿದ್ರಲ್ಲ ಆಗ್ಲೇ. ಎಷ್ಟ್ ಚೆನ್ನಾಗಿ ತೆಳ್ಳಗೂ ಆಗಿದೆ, ದೊಡ್ಡದೂ ಆಗಿದೆ. ಸಜ್ಜೆ ರೊಟ್ಟಿ ಅಂದ ತಕ್ಷಣ ಆದಷ್ಟು ಯಾವಾಗ್ಲೂ ಖಡಕ್ ರೊಟ್ಟಿನೇ ಇರತ್ತೆ ಅಲ್ಲ? ಈಗೆಲ್ಲ ಏನ್ ಮಾಡಕತ್ತಾರ್ರಿ, ಸಜ್ಜಿ ರೊಟ್ಟಿ ಖಡಕ್ ಮಾಡಿ ಅದ್ರ ಮ್ಯಾಗ ಮಸಾಲೆ ರೊಟ್ಟಿ ಅಂತ ಚಲ್ ಮಾಡ್ಯಾರ. ಅಂದ್ರೆ ಪುಡಿ ಖಾರ ಹಾಕ್ತಾರ, ಓಕೆ, ಆಮೇಲೆ ತುಪ್ಪ ಹಾಕ್ತಾರ, ಹಾಕಿ ಖಡಕ್ ಖಾರದ ರೊಟ್ಟಿ ಮಾಡಕ. ಹೌದಾ? ಚೆನ್ನಾಗಿರತ್ತ ಅದು. ಈಗ ನೀವು ಸಜ್ಜೆ ರೊಟ್ಟಿ ಜೊತೆಗೆ ಏನೇನ್ ಮಾಡ್ತೀರಾ ಕಾಂಬಿನೇಷನ್? ಸಾಮಾನ್ಯವಾಗಿ ಏನ್ ಮಾಡ್ಕೋತೀರಾ ಅದಕ್ಕೆ? ಇದಕ್ಕ ಬದ್ನಿಕಾಯಿ ಬರ್ತ್ರಿ. ಬದ್ನಿಕಾಯಿ ಭರ್ತಾ ಹೆಂಗ್ ಮಾಡ್ತೀರಾ? ಬದ್ನಿಕಾಯಿ ಬರ್ತಾ, ಬದ್ನಿಕಾಯಿ ದೊಡ್ಡ ಬದ್ನಿಕಾಯಿ, ಜವಾರಿ ಬದ್ನಿಕಾಯಿ ರೀ ನಮ್ ಕಡೆ. ಅವನ್ನ ಸುಡುದ್ರಿ. ಸುಟ್ಟು ಅದಕ್ಕ ಈರುಳ್ಳಿ, ಸೊಪ್ಪು, ಆಮೇಲೆ ಬೆಳ್ಳುಳ್ಳಿ, ಉಳ್ಳಾಗಡ್ಡಿ, ಹಸಿಮೆಣಸಿನಕಾಯಿ, ಜೀರಿಗೆ, ಉಪ್ಪು ಇವನ್ನೆಲ್ಲ ಹಾಕಿ ಕಲ್ಲಾಗ ಕುಟ್ಟುದು. ಬೇರೆ ಕಡೆ ಇದನ್ ಮಾಡುದಿಲ್ರಿ, ಮಿಕ್ಸಿ ಆಗೋದು ಮಾಡುದಿಲ್ಲ. ಹೌದು, ಅರಿಬೇಕು. ಅರಿಬೇಕು. ಸೊ ಎರಡನೇ ರೊಟ್ಟಿನೂ ರೆಡಿ ಆಯ್ತು. ಆತ್ರಿ. ಮತ್ತೆ ಚಟ್ನಿಗಳು? ನಾವು ಅಗಸಿ ಚಟ್ನಿ. ಸೊ ನೀರ್ ಹಚ್ಚಿ ಬೇಯಿಸ್ಕೊಳ್ಳೋದು ಇದು, ಅದೊಂದು. ನೀರ್ ಹಚ್ಚಿ ಬೇಯಿಸ್ಕೊಳ್ಳೋದು. ಎಣ್ಣೆ ಅಂಶನೇ ಇಲ್ಲ ನೋಡ್ರಿ ಇದಕ್ಕ. ಏನಿಲ್ಲ ನೋಡ್ರಿ. ಇವ್ರು ನನಗ ಈಗ ಅನಸ್ತೈತ್ರಿ, ಸುಮ್ನ ಪಿಜ್ಜಾ ಬೇಸ್ ಮಾಡ್ತಾರ. ಈ ಬೇಸ್ ಮ್ಯಾಗ ಮಾಡ್ರಿ ಹೆಂಗ್ ಗಟ್ಟಿ. ಅದೇ ಇದನ್ನೇ ಪಿಜ್ಜಾ ಬೇಸ್ ಮಾಡ್ಬಿಡೋದು, ಹೌದಿಲ್ಲ? ಬೆಸ್ಟ್ ರೀ. ಅದೇ ಮತ್ತೆ ಆರ್ಗ್ಯಾನಿಕ್ ಅಂತ ತಿಂತಾರ. ಏನ್ ಪಿಜ್ಜಾ ಬೇಸು ಬರ್ಗರ್ ಎದಕ್ ಬೇಕ್ರಿ? ಎದಕ್ ಬೇಕ್ ಬಿಡ್ರಿ. ಮತ್ತೆ ಇದು ಅವರಿಕಾಳು, ಕಡ್ಲಿಕಾಳದು ಎಲ್ಲ ಈಗ ಸುಗ್ಗಿ ಅಲ್ಲ, ಸಂಕ್ರಾಂತಿ ಅಂದ್ರೆ ಸುಗ್ಗಿ. ಏನ್ ಹೊಲ್ದಾಗ ಬೆಳೆದಿರ್ತಾರಲ್ರಿ ರೈತರ, ಇವತ್ತೆಲ್ಲಾ ಹಾಕ್ತಾರ ನಾವು. ಹೌದಲ್ಲ? ಅದಕ್ಕ ನಾವು ಒಂದ್ ಗಜಿಬಿಜಿ ಪಲ್ಯ ಅಂತೀವ್ರಿ. ಹೆಂಗ್ ಮಾಡ್ತೀರಿ ಗಜಿಬಿಜಿ ಪಲ್ಯ? ಅದು ಎಲ್ಲಾ ಕಾಳು ಹಾಕ್ಬಿಡ್ತೀವಿ. ಎಲ್ಲಾ ಕಾಳು, ಎಲ್ಲಾ ಸೊಪ್ಪು ನೆನ್ಸಿರ್ತೀರಿ? ಎಲ್ಲಾ ಕಾಳು, ಎಲ್ಲಾ ಕಾಳು, ಎಲ್ಲಾ ಸೊಪ್ಪು ಎಲ್ಲಾ ನೆನ್ಸಿರ್ತೀವಿ. ನೆನೆಸಿ ಅದನ್ನ ಕುದಿಸಿ ಅದಕ್ಕ ಚಲೋ ಖಾರ, ಉಪ್ಪು, ಬೆಳ್ಳುಳ್ಳಿ ಎಲ್ಲ ನಮ್ಮ ಕಡೆ ಅಂದ್ರೆ ಜವಾರಿ ಬೆಳ್ಳುಳ್ಳಿ. ಹೌದಾ? ಅಂದ್ರೆ ಸಣ್ಣ ಸಣ್ಣ ಇರ್ತಾವೇನು ಜವಾರಿ ಬೆಳ್ಳುಳ್ಳಿ? ಅಂದ್ರೆ ಸಣ್ಣ ಸಣ್ಣ ಇರ್ತಾವ. ಬೇಸರ ಅಂತ ಹೇಳಿ ಹೌದು. ಬಟ್ ಬೆಳ್ಳುಳ್ಳಿನೂ ಹಾಕ್ತಿರೋದಕ್ಕ. ಆಮೇಲೆ ಅದೊಂದ್ ಪಲ್ಯ. ಆಮೇಲೆ ಸರಿ, ವಾವ್, ಮಸ್ತಾಗಿದೆ ಇದು. ಮತ್ತ ಅದಕ್ಕೆ ಶೇಂಗಾ ಪುಡಿ, ಪುಡಿ ಏನ್ ಹಾಕ್ತೀರಾ? ಶೇಂಗಾ ಚಟ್ನಿ ಕುಡ್ತೀವ್ರಿ ಕಲ್ಲಾಗನ. ಅಗಸಿ ಚಟ್ನಿ, ಚಟ್ನಿ, ಆಮೇಲೆ ಟೊಮೆಟೊ ಕಾಯಿ ಚಟ್ನಿನೂ ಮಾಡ್ತೀವಿ. ಅದಕ್ಕೆ ಏನ್ ಇವತ್ತೆಲ್ಲ ಫುಲ್ ಎಳ್ಳು ಹೋಳಿಗೆ. ಎಳ್ಳು ಹೋಳಿಗೆ. ಸಿಹಿ ಒಳಗ ಎಳ್ಳು ಹೋಳಿಗೆನೆ. ಎಳ್ಳು ಹೋಳಿಗೆ ಮಾಲ್ದಿ ಮಾಡೋರು ಧಾರವಾಡ ಜಿಲ್ಲಾದವ್ರು ಮಾಲ್ದಿ ಮಾಡ್ತಾರ. ಸಜ್ಜಿದು ಮಾಲ್ದಿ ಮಾಡ್ತಾರ, ಗೊತ್ತಾ? ಮಾಡ್ತೀರಾ ನೀವು? ಇಲ್ಲ, ನಮ್ ಟಿವಿಯಲ್ಲಿ ತೋರ್ಸಿದ್ವಿ ನಮ್ ಕಾರ್ಯಕ್ರಮದಲ್ಲಿ. ಸಜ್ಜೆ ರೊಟ್ಟಿಯಿಂದ ಮಾಲ್ದಿ, ಚಪಾತಿಯಿಂದ ಹೆಂಗ್ ಮಾಡೋದು ಹಂಗೆ ಸಜ್ಜೆ ರೊಟ್ಟಿಯಿಂದನೂ ಕೂಡ ನಮ್ಮ ಆಹಾ ಅಂತ ರುಚಿಯಲ್ಲಿ ತೋರ್ಸಿದ್ವಿ. ತುಂಬಾ ರುಚಿಯಾಗಿತ್ತು. ಕಲಿಬೇಕ್ರಿ, ಚಲೋದು ಕಲಿಯಕ್ಕೆ ಏನೈತ್ರಿ. ಮತ್ತೆ ಎಲ್ಲಾ ಹಬ್ಬಗಳು ಮತ್ತೆ ಯಾವ್ದಾವ್ದು ಒಟ್ಟಿಗೆ ಎಲ್ಲ ಆಚರಣೆ ಮಾಡ್ತೀರಾ ಫ್ರೆಂಡ್ಸ್ ಎಲ್ಲ? ನಾಗರ ಪಂಚಮಿ ಮಾಡ್ತೀವ್ರಿ. ಅಷ್ಟ್ರು ನಮ್ ನಾಗರ ಪಂಚಮಿ ಗ್ರೂಪ್ ಇದು ನಮ್ದು. ನಾವು ನಾಗರ ಪಂಚಮಿ ಪ್ಯಾಲೇಸ್ ಗ್ರೌಂಡ್ಸ್ ನಾಗ ವರ್ಷ ಮಾಡ್ತೀವಿ. ಒಂದ್ ಹೆಚ್ಚು ಕಡಿಮೆ ಒಮ್ಮೆ 800, ಒಮ್ಮೆ 1000 ಮಂದಿ ಬಂದಿರ್ತಾರ. ಹೌದಾ? ದೊಡ್ಡ ಪ್ರಮಾಣದಲ್ಲಿ. ಏನ್ರಿ, ನಮ್ಮ ಎಲ್ಲಾ 12 ಮಂದಿ ಗೆಳತಿಯರ್ದು ನಮ್ಮ ಹಬ್ಬ ಉಳಿಸ್ಬೇಕು ಅನ್ನೋದು ಒಂದ ಉದ್ದೇಶ ನಮಗ. ಹೌದು, ಮತ್ತೆ ಕೈಲೇ ರೊಕ್ಕ ಹಾಕ್ತಿವಿ, ಹಾಕಿ ಈ ಹಬ್ಬ ಉಳಿಲಿ ಅಂತ. ಮುಂದಿನ ಸಲ ನಮ್ಮ ಮಕ್ಕಳನ್ನ ಕರ್ಕೊಂಡನ ಹಬ್ಬ ಮಾಡ್ಬೇಕು ಅಂತ. ನಿಜ ನಿಜ. ಅವ್ರಿಗೆ ತಿಳಿಬೇಕು, ಹೊಳ್ಳೆ ಮುಳ್ಳೆ ನಾವ ಮಾಡಿದ್ರ ಅರ್ಥ ಇಲ್ಲ ಅಂತ ಆಸೆ.
ನಿಜ, ನಿಮ್ಮಂತ ಎಲ್ಲ ಮಹಿಳೆಯರು, ಅದರಲ್ಲೂ ಗ್ರಾಮೀಣ ಭಾಗದಿಂದ ಬಂದಂತ ಮಹಿಳೆಯರು ಈ ತರ ಹಬ್ಬದ ಆಚರಣೆ ಮಾಡಿದಾಗನೇ ಹಬ್ಬದ ಸಂಸ್ಕೃತಿ ಉಳಿಯೋದು. ಉಳಿಸೋದು ಬೆಳೆಸೋದು, ಹೌದು, ಅಷ್ಟ ಕೆಲಸ ರೀ ನಮ್ದು. ಮಸ್ತ್ ಆಗಿವೆ ರೊಟ್ಟಿ, ತುಂಬಾ ಚೆನ್ನಾಗಿ ಬರ್ತಾ ಇವೆ, ತೆಳ್ಳಗೆ ಚೆನ್ನಾಗಿ ಬೆಂದಿವೆ. ಆ ಕರಿ ಎಳ್ಳು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಆಕ್ಚುಲಿ. ಈಗ ಮೆತ್ತಗೆ ರೊಟ್ಟಿ ಅವಲ್ಲ ಇವೆಲ್ಲ, ಸಜ್ಜಿ ರೊಟ್ಟಿ. ನೀವು ನಂಗೆ ಖಡಕ್ ರೊಟ್ಟಿ ಮಾಡ್ಕೊಡ್ತೀನಿ ಅಂದ್ರೆ ಇವು ಮೆತ್ತಗಿವೆ. ಇಲ್ರಿ, ಅವನ್ನ ಚೆನ್ನಾಗಿ ಒತ್ತಿ ಬೇಯಿಸ್ಬೇಕ್ರಿ. ಒಂದ್ 5 ನಿಮಿಷ ಬೇಯಿಸಿ ಅದ್ರ ಹಿಂದ ಇಟ್ಬಿಟ್ಟಿರ್ತೀವಿ. ಈಗ ಇಟ್ಟಿದ್ದ ರೊಟ್ಟಿ ಬಾಳ ಮಂದಿ ಇದೀವಲ್ರಿ ನಾವು, ಅದಕ್ಕೆ ಎಲ್ಲ ಇದು ಖಡಕ್ ಆಗ್ಬಿಡ್ತಾವ. ಬೇಯಿಸಿ ಖಡಕ್ ಆಗ್ಬಿಡ್ತಾವ. ಅರೆ ವಾ, ಏನ್ ಮಸ್ತ್ ಹಪ್ಪಳ ಆದಂಗ ಆಗ್ಯಾವಲ್ರಿ. ಹಪ್ಪಳನ ರೀ ಇವು. ಸೊ ಈ ತರ ನಿಧಾನಾಗಿ ಒಲೆಯಲ್ಲಿ ಬೇಯಿಸ್ಕೊಂಡ್ರೆ ನಿಧಾನಾಗಿ ಇಟ್ಟು ಬಿಡ್ತೀವಿ ನಾವು ರೊಟ್ಟಿ ಒಲೆಯಿಂದ. ಅವು ಬೆಚ್ಚಗ ಬಿರ್ಸಾಕೊಂತನ ಬಂದ್ಬಿಡ್ತೀವಿ. ಸೊ ಸಾಮಾನ್ಯವಾಗಿ ಒಂದ್ ದಿವಸ ಮುಂಚೆನು ಮಾಡಿಟ್ಕೊಂತಾರಲ್ವಾ ಖಡಕ್ ರೊಟ್ಟಿ ಅಂದ ತಕ್ಷಣಕ್ಕೆ ಮಾಡಿ ತಿನ್ನೋದೇನು ಇರಲ್ಲ, ಅಲ್ವಾ? ಆಮೇಲೆ ಮೆತ್ತನ್ ರೊಟ್ಟಿನೂ ರುಚಿನೇ ಇರುತ್ತೆ. ಹೌದು, ಹಿಂದಿನ ದಿನ ಬಡ್ದಿಟ್ಕೋತಾರ್ರಿ, ಹಬ್ಬದ ದಿನ ರೊಟ್ಟಿ ಮಾಡುದಿಲ್ರಿ. ಹೌದು ಹೌದು, ಹಿಂದಿನ ದಿವಸ ಮಾಡಿಟ್ಕೊಂತಾರೆ. ಇದಕ್ಕೆ ಬೆಣ್ಣೆ ಚೆನ್ನಾಗಿರುತ್ತಲ್ಲ. ಆಮೇಲೆ ಎಲ್ಲರೂ ನಮ್ಮ ಗ್ರಾಮದಲ್ಲಿ ಹೆಂಗ್ರಿ, ಇದು ಸಜ್ಜಿ ರೊಟ್ಟಿ ಆಗ್ಲಿ, ಎಳ್ಳು ಹೋಳಿಗೆ ಆಗ್ಲಿ, ಸಜ್ಜಿ ರೊಟ್ಟಿ ಹೆಂಗ ಒಬ್ಬೊಬ್ರಿಗೆ ಬಾಳ ಮಾಡುದಿತ್ತಂದ್ರ ಒಬ್ಬೊಬ್ರ ಮನಿಗ್ ಹಂಚಿ ಬಂದ್ಬಿಡ್ತಾರ್ರಿ. ಅವ್ರ ಮುಂಜಾನೆ ಕೊಟ್ರ ಸಂಜೆ ಅನ್ನೋದ್ರಾಗ ಬಡದ್ ನಮ್ ಮನಿಗ್ ತಲುಪಿಸ್ತಾರ, ಮಾಡ್ತಾರ. ಆಮೇಲೆ ಸಂಜೆ ಮುಂದ್ ಬಡದ್ ಇಟ್ಕೊಂಡು ಹಿಂದಿನ ದಿವ್ಸನೇ ಎಲ್ಲ ತಯಾರಿ ಆಗ್ಬಿಡತ್ತೆ ಅಲ್ವಾ. ಹಿಂದಿನ ದಿವ್ಸ ಎಳ್ಳು ಬೆಲ್ಲ, ಸಕ್ಕರೆ ಅಚ್ಚು, ಸಜ್ಜಿ ರೊಟ್ಟಿ, ಸೊ ಈ ತರ ಎಲ್ಲ ಮೊದ್ಲೇ ಮಾಡಿ ಇಟ್ಕೊಂಡ್ಬಿಟ್ಟಿರ್ತೀರಾ. ತುಂಬಾ ಚೆನ್ನಾಗಾಯ್ತು. ಎಲ್ಲ ಜೊತೆ ಕೂತ್ಕೊಂಡು ಸಜ್ಜಿ ರೊಟ್ಟಿ ಮಾಡೋದು ನೋಡೋದು ಇದೊಂಥರ ತುಂಬಾ ಖುಷಿ ಕೊಟ್ಟಿದೆ ನನಗೆ. ನಿಮ್ಗೆ ತುಂಬಾ ಧನ್ಯವಾದಗಳು. ಈ ಒಂದು ಅದ್ಭುತವಾದಂತಹ ಒಂದು ಸಮಯ ನನಗೆ ಕೊಟ್ಟಿದ್ದೀರಾ ನಮ್ಮ ಕಾರ್ಯಕ್ರಮಕ್ಕೆ. ವಿಶೇಷವಾಗಿ ನೀವೆಲ್ಲ ವಿಶೇಷವಾಗಿ ಕಾಣಿಸ್ತಾ ಇದ್ದೀರಾ, ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದ್ದೀರಾ, ಖುಷಿ ಅನಿಸ್ತಾ ಇದೆ ನನಗೆ. ಸೊ ಸಜ್ಜಿ ರೊಟ್ಟಿ ತಯಾರಾಗಿದೆ. ಧನ್ಯವಾದಗಳು ತಮ್ಗೆ. ತಮಗೂ ಧನ್ಯವಾದಗಳು. ಇದೊಂದ ನಮ್ಮ ಉತ್ತರ ಕರ್ನಾಟಕದ ರೊಟ್ಟಿ ಆಗ್ಲಿ, ಎಳ್ಳು ಹೋಳಿಗೆ ಆಗ್ಲಿ, ಇದನ್ನ ಪ್ರಸಾರ ಮಾಡಿದ್ದಕ್ಕ ಬಹಳ ಖುಷಿ ಆಯ್ತು. ಧನ್ಯವಾದಗಳು. ಆಮೇಲೆ ಅದೇ ತರ ನಾವು ವೀಣಾ ಚರಂತಿಮಠ ಅವ್ರಿಗೂ ಧನ್ಯವಾದಗಳು. ಓಕೆ ವೀಕ್ಷಕರೇ, ನೋಡಿದ್ರಲ್ಲ ನಮ್ಮ ಈ ಸಂಕ್ರಾಂತಿ ಸಡಗರ ಸಂಭ್ರಮದ ಕಾರ್ಯಕ್ರಮದಲ್ಲಿ ಸಜ್ಜೆ ರೊಟ್ಟಿ ಬಿಸಿ ಬಿಸಿಯಾಗಿ ತಯಾರಾಗಿ ಖಡಕ್ ರೊಟ್ಟಿಗಳು ಕೂಡ ನನ್ನ ಜೊತೆ ಇದೆ. ಹೀಗೆ ನಮ್ಮ ಸಂಕ್ರಾಂತಿ ಸಂಭ್ರಮದಲ್ಲಿ ನಮ್ಮ ಎಲ್ಲ ಸುಂದರವಾದ ಮಹಿಳೆಯರು ಇನ್ನು ಏನೇನ್ ಮಾಡ್ತಾರೆ, ಯಾವ ರೀತಿ ಆಚರಣೆ ಮಾಡ್ತಾರೆ ಅಂತ ನಮ್ಮ ಜೊತೆನೆ ಹೀಗೆ ಇರಿ. ಮಕರ ಸಂಕ್ರಮಣಕ್ಕೆ ಬೆಳೆ ಬೆಳೆಯಲು ಅನುಕೂಲ ಮಾಡಿಕೊಡುವಂತಹ ಸೂರ್ಯನು ನಾಯಕನಾದರೆ, ಬೆಳೆ ಬೆಳೆಯಲು ಅನುಕೂಲ ಮಾಡಿಕೊಡುವಂತಹ ನಾಯಕಿ ಭೂಮಿ ತಾಯಿ. ಈ ಸಂಕ್ರಮಣ ಹಬ್ಬ ಅಂದ್ರೇನೆ ಬೆಳೆ, ಧನ ಧಾನ್ಯ, ವರ್ಷವಿಡೀ ಧನ ಧಾನ್ಯ ಎಲ್ಲ ಬೆಳೆದು ಧನಧಾನ್ಯ ಬೆಳೆಯಲು ಅನುಕೂಲ ಮಾಡಿಕೊಟ್ಟಂತಹ ದನುಕರುಗಳಿರ್ಬೋದು, ಹಾಗೂ ಭೂಮಿ ತಾಯಿ ಹಾಗೂ ಸೂರ್ಯನಿಗೆ ಪೂಜೆ ಮಾಡುವುದೇ ವಿಶೇಷವಾಗಿದೆ. ಹೀಗಾಗಿ ಸುಗ್ಗಿ ಹಬ್ಬ ಅಂತಲೂ ಕೂಡ ಕರೆಯುತ್ತಾರೆ. ಹಳ್ಳಿಗಳಲ್ಲಿ ವಿಜೃಂಭಿಸುತ್ತಿರುತ್ತದೆ ಆ ಒಂದು ಸಂಭ್ರಮ, ಆಚರಣೆ, ಸಡಗರ. ಆ ಸಂಕ್ರಾಂತಿಯ ಮೆರುಗು ತುಂಬ ಕಣ್ಣಿಗೆ ಅದೊಂಥರ ಆಹ್ಲಾದಕರವಾಗಿರುತ್ತೆ. ಇನ್ನು ವಿಧವಾದಂತಹ ತಿಂಡಿ ತಿನಿಸುಗಳು, ತರಾವರಿ ತಿಂಡಿಗಳು, ಎಲ್ಲರ ಬಾಯಲ್ಲಿ ನೀರಿರುತ್ತದೆ. ವರ್ಷವಿಡೀ ಈ ದಿನಕ್ಕಾಗಿ ಕಾಯ್ತಾ ಇರ್ತೀವಿ ಅಂತ ಹೇಳಿದ್ರೆ ತಪ್ಪಾಗದು. ವೀಕ್ಷಕರೇ, ಇವತ್ತು ನಮ್ಮ ಸಂಕ್ರಾಂತಿ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ವಿಶೇಷ ಮಹಿಳೆಯರು ಹಬ್ಬವನ್ನು, ಸಂಕ್ರಾಂತಿ ಹಬ್ಬವನ್ನು ಸಡಗರದಿಂದ ಆಚರಿಸುತ್ತಿದ್ದಾರೆ. ದನಕರುಗಳ ಪೂಜೆ ಇರ್ಬೋದು, ಭೂಮಿ ತಾಯಿ ಧನ ಧಾನ್ಯಗಳ ಪೂಜೆ, ಹಾಗೆ ಗಂಗೆ ಪೂಜೆ ಎಲ್ಲವನ್ನೂ ಕೂಡ ಆಚರಣೆಯಲ್ಲಿ ಮಾಡ್ತಾ ಇದ್ದಾರೆ. ಬನ್ನಿ ನೋಡ್ಕೊಂಡು ಬರೋಣ. ಹಾಗಿದ್ರೆ ಮಕರ ಸಂಕ್ರಾಂತಿ ಹಬ್ಬ ನಮ್ಮ ದೇಶದ ಸಂಸ್ಕೃತಿ, ಧರ್ಮ ಮತ್ತು ಕೃಷಿಯೊಂದಿಗೆ ಆಳವಾಗಿ ಸಂಬಂಧ ಹೊಂದಿರುವ ವಿಶೇಷ ಆಚರಣೆಗಳನ್ನು ಒಳಗೊಂಡ ಹಬ್ಬವಾಗಿದೆ. ಸುಗ್ಗಿ ಹಬ್ಬ ಎಂದೇ ಕರೆಯಲ್ಪಡುವ ಸಂಕ್ರಾಂತಿಯಂದು ಧಾನ್ಯಗಳ ರಾಶಿಗೆ ಕಬ್ಬಿನಿಂದ ಅಲಂಕರಿಸಿ ಭೂಮಿ ಪೂಜೆ, ಧಾನ್ಯ ಪೂಜೆಗಳನ್ನು ಅತ್ಯಂತ ಗೌರವದಿಂದ ಆಚರಣೆಯನ್ನು ಮಾಡುವಂತಹ ಸಂಪ್ರದಾಯವನ್ನು ಹೊಂದಿದೆ. ಉತ್ತರಾಯಣದಿಂದ ದಕ್ಷಿಣಾಯಣ ಪ್ರಾರಂಭ ಆಗುತ್ತೆ. ಮಳೆಗಾಲದಿಂದ ಚಳಿಗಾಲ ಹೊಸ
ಋತು ಪ್ರಾರಂಭ ಆಗುತ್ತೆ. ಚಳಿಗಾಲದಲ್ಲಿ ಮನುಷ್ಯನ ದೇಹವನ್ನು ಹೇಗೆ ಕಾಪಾಡ್ಕೋಬೇಕು ಅದಕ್ಕೆ ಒಂದು ಮಹತ್ವವನ್ನು ಕೊಟ್ಟು ನಮ್ಮ ಹಿರಿಯರೆಲ್ಲ ಈ ದಿವಸ 13ನೇ ತಾರೀಕು ರಾತ್ರಿ ಪ್ರಾರಂಭವಾಗಿ 14ನೇ ತಾರೀಕು ಸಂಕ್ರಮಣ ಶುರು ಆಗುತ್ತೆ. ಆ ದಿವಸ ಬೆಳಗ್ಗೆ ಎದ್ದು ನಾವೆಲ್ಲರೂ ಎಣ್ಣೆ ಸ್ನಾನದ ಜೊತೆ ಎಳ್ಳು ಅರಿಶಿಣವನ್ನು ಕುಟ್ಟಿ ಅದನ್ನು ಮೈಗೆ ಹಚ್ಕೊಂಡು ಸ್ನಾನ ಮಾಡಿ ನಮ್ಮ ದಿನವನ್ನು ಶುರು ಮಾಡ್ತೀವಿ. ಅದು ಯಾಕೆ ಅಂದರೆ ಈ ಟೈಮಲ್ಲಿ ನಮ್ಮ ಚರ್ಮ ಎಲ್ಲ ಒಣಗಿ ಎಣ್ಣೆ ಅಂಶ ಕಡಿಮೆ ಆಗಿರುತ್ತೆ. ಅದನ್ನು ಕಾಪಾಡಿಕೊಳ್ಳೋಕ್ಕೆ ನಮ್ಮ ಹಿರಿಯರು ಇದನ್ನು ಪ್ರಾರಂಭ ಮಾಡಿ ಇದೊಂದು ಸೂಚಕವಾಗಿ ಎಣ್ಣೆ ಇರಬೇಕು ಅಂತ ಅದನ್ನು ಕೊಟ್ಟಿದ್ದಾರೆ. ಅದರ ಜೊತೆನೆ ಒಳ್ಳೊಳ್ಳೆ ಎಲ್ಲ ಹಸಿ ತರಕಾರಿಗಳು ಬರ್ತವೆ, ಹಸಿ ಕಾಳುಗಳು ಬರ್ತವೆ ಈ ಟೈಮಲ್ಲಿ. ಅವೆಲ್ಲವನ್ನು ಉಪಯೋಗಿಸಿ ಅದೆಲ್ಲ ದೇಹಕ್ಕೆ ಪ್ರೋಟೀನು, ಕಾರ್ಬೋ ಈಗೇನು ಹೇಳ್ತಾರೆ ಅದೆಲ್ಲ ಅದರಲ್ಲಿ ಇರುತ್ತೆ. ಅದನ್ನು ಉಪಯೋಗಿಸಿಕೊಂಡು ಬರ್ತಾ ಅಂತ ಒಂದು ಪಲ್ಯ ಮಾಡ್ತೀವಿ. ಅದ್ರ ಜೊತೆ ಸಜ್ಜಿ ರೊಟ್ಟಿ, ಅದು ಶಾಖ, ಸಜ್ಜಿ ರೊಟ್ಟಿ, ಎಳ್ಳು ಹೋಳಿಗೆ ಎಲ್ಲವನ್ನು ಮಾಡಿ ದೇವರಿಗೆ ಒಂದು ಪೂಜೆಯನ್ನು ಮಾಡಿ ಅವತ್ತೇ ಕಬ್ಬು ಎಲ್ಲವನ್ನು ಅದಕ್ಕೂ ಸಹಿತ ಒಂದು ಪೂಜೆ ಮಾಡಿ ಹೊಲಗಳಿಗೆ ಹೋಗಿ ಚರಗವನ್ನು ಚೆಲ್ಲಿ ಅದಕ್ಕೆ ಅಲ್ಲಿಯೂ ಸಹಿತ ಪೂಜೆ ಮಾಡಿ ನಾವು ಎಲ್ಲರೂ ಗೆಳತಿಯರು ಎಲ್ಲರೂ ಅಕ್ಕಪಕ್ಕ ಮನೆಯವರು ಎಲ್ಲರೂ ಸೇರಿಕೊಂಡು ಈ ಸಂಕ್ರಮಣವನ್ನು ಆಚರಿಸ್ತೇವೆ. ಹಳ್ಳಿಯ ಹಬ್ಬವಾದ ಸಂಕ್ರಾಂತಿ ಹಬ್ಬದಲ್ಲಿ ರೈತರು ಈ ದಿನದಂದು ಜಾನುವಾರುಗಳಿಗೆ ಮೈತೊಳೆದು ಸಿಂಗರಿಸಿ ಮೆರವಣಿಗೆ ಮಾಡಿ ಸಂಜೆ ಊರ ಒಂದು ಬದಿಯ ದಾರಿಯಲ್ಲಿ ಕಿಚ್ಚು ಹಾಯಿಸುವ ಸಂಪ್ರದಾಯವಿದೆ. ಗೋಪೂಜೆ ಮಾಡುವುದು ವರ್ಷವಿಡೀ ಬೆಳೆ ಬೆಳೆಯಲು ಸಹಾಯ ಮಾಡಿದ ಗೋವುಗಳಿಗೆ ಕೃತಜ್ಞತೆಯನ್ನು ಸಲ್ಲಿಸುವಂತಹ ಸಂಕೇತವಾಗಿದೆ. ಪ್ರತಿ ವರ್ಷ ನಾವು ಇಲ್ಲಿ ಸೇರ್ತೇವೆ. ಈ ಒಂದು ಸಂಭ್ರಮಾಚರಣೆಗೆ ಕಾಯ್ತಿರ್ತೀವಿ, ಯಾವಾಗ ನಾವು ಸೇರೋಣ ಹಾಗೆ ಅಂತೇಳಿ. ಮತ್ತೆ ಈ ರಾಶಿ ಅಂತ ಏನು ನಾವು ಈ ದಿನ ಇಲ್ಲಿ ತೋರಿಸಿದ್ದೀವಿ, ಇದನ್ನ ಪ್ರತಿ ಒಬ್ಬ ರೈತರು ಪ್ರತಿ ಒಂದು ಹಳ್ಳಿ ಮನೆಗಳಲ್ಲಿ ಇದನ್ನ ಮಾಡುವಂತ ಒಂದು ಈ ಸಂಕ್ರಾಂತಿ ಹಬ್ಬದ ವಿಶೇಷ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಮತ್ತೆ ಹುಗ್ಗಿ ಅನ್ನೋದು ಬಹಳ ವಿಶೇಷ. ಇವತ್ತಿನ ದಿನ ನಾವೇನು ಮಾಡ್ತೀವಿ ಅದಕ್ಕೊಂದು ಹುಗ್ಗಿ ಗೊಜ್ಜು ಅಂತಾನು ಮಾಡ್ತೀವಿ, ಅದು ಬಹಳ ವಿಶೇಷವಾಗಿರುತ್ತೆ. ಹಾಗಾಗಿ ಈ ಒಂದು ಸಂಭ್ರಮಾಚರಣೆನ ಎಷ್ಟು ವಿವರಣೆ ಕೊಟ್ಟರು ಕಡಿಮೆನೇ ಇದು. ಮಕರ ಸಂಕ್ರಾಂತಿಯು ಸೂರ್ಯ ದೇವರಿಗೆ ಮೀಸಲಾಗಿದ್ದು ಈ ಹಬ್ಬವು ಹಿಂದೂಗಳಿಗೆ ಉತ್ತರಾಯಣ ಕಾಲ ಎಂದು ಕರೆಯಲ್ಪಡುವ 6 ತಿಂಗಳ ಮಂಗಳಕರ ಅವಧಿಯ ಆರಂಭದ ಸಂಕೇತವನ್ನು ಸೂಚಿಸುತ್ತದೆ. ಈ ಸಂದರ್ಭದಲ್ಲಿ ಗಂಗಾ ಜಮುನಾ ಸಂಗಮದ ಪ್ರತೀಕವಾಗಿ ಸ್ತ್ರೀಯರೆಲ್ಲ ವಿಶೇಷವಾಗಿ ಗಂಗೆ ಪೂಜೆಯನ್ನು ನೆರವೇರಿಸುತ್ತಾರೆ. ಸಂಕ್ರಾಂತಿ ಹಬ್ಬವೆಂದರೆ ಉತ್ತರ ಕರ್ನಾಟಕದ ಹೆಣ್ಣು ಮಕ್ಕಳ ಸಡಗರದ ಹಬ್ಬ. ಒಂದು ವಾರ ಮುಂಚಿತವಾಗಿಯೇ ಅಕ್ಕಂದಿರು ಅಮ್ಮಂದಿರು ಎಳ್ಳು ಬೆಲ್ಲದ ಮಿಶ್ರಣ ತಯಾರಿಸಿ ಸಕ್ಕರೆ ಅಚ್ಚು ತಯಾರಿಸುವುದು, ಸಜ್ಜೆ ರೊಟ್ಟಿ, ಎಳ್ಳು ಹೋಳಿಗೆಗಳನ್ನು ತಯಾರಿಸಿಕೊಳ್ಳುವುದರಲ್ಲಿ ತೊಡಗಿರುತ್ತಾರೆ. ಮನೆಯ ಸ್ತ್ರೀಯರೆಲ್ಲ ದೇವರಿಗೆ ಪೂಜೆ ಸಲ್ಲಿಸಿ ಮುತ್ತೈದೆಯರಿಗೆ ಮನೆಗೆ ಕರೆದು ಕುಂಕುಮ ಕೊಟ್ಟು ಮರದಲ್ಲಿ ಧಾನ್ಯ, ಕಬ್ಬು, ಎಳ್ಳು, ಬೆಲ್ಲ, ತರಕಾರಿ ಇಟ್ಟು ಬಾಗಿನ ಕೊಟ್ಟು ಆರತಿ ಮಾಡುವರು. ಇದು ನಮ್ಮ ಹಿಂದೂ ಸ್ತ್ರೀಯರ ಅನುಸರಿಸುವಂತಹ ಸಂಪ್ರದಾಯ. ಎಲ್ಲರೂ ಹೊಸ ಸೀರೆಗಳಿಂದ ಆ ಸೀರೆಗಳನ್ನು ತೊಟ್ಟು ಆಭರಣಗಳನ್ನು ತೊಟ್ಟು ಸಂಕ್ರಾಂತಿ ಸಡಗರದಲ್ಲಿ ಪಾಲ್ಗೊಳ್ಳುವರು. ಎಲ್ಲರಿಗೂ ನಮಸ್ಕಾರ. ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಎಲ್ಲರೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ತರಾವರಿ ಸೀರೆಗಳು, ಕಲರ್ಫುಲ್ ಆಗಿರುವಂತ ಸೀರೆಗಳು, ಅದ್ರ ಜೊತೆ ತಕ್ಕಂಗೆ ಆಭರಣಗಳು, ಮೂಗಿಗೆ ನತ್ತು, ಎಷ್ಟು ಚೆನ್ನಾಗಿ ಕಾಣಿಸ್ತದೆ. ಹೇಗಿದೆ ಹಬ್ಬದ ಸಂಭ್ರಮ ನಿಮ್ಮಲ್ಲಿ? ಉತ್ತರ ಕರ್ನಾಟಕದಲ್ಲಿ ಸಂಕ್ರಾಂತಿ ಹಬ್ಬ ವಿಶೇಷವಾದ ಹಬ್ಬ, ವರ್ಷದ ಮೊದಲನೇ ಹಬ್ಬ ಅಂತ ಹೇಳ್ಬೋದು. ಇದು ಸೂರ್ಯ ದಕ್ಷಿಣಾಯನದಿಂದ ಉತ್ತರಾಯಣಕ್ಕೆ ಪಾದಾರ್ಪಣೆ ಮಾಡುವಂಥ ದಿನ. ಈ ದಿನ ಎಲ್ಲರೂ ಹೊಳೆಗೆ ಸ್ನಾನಕ್ಕೆ ಹೋಗಿ ಎಲ್ಲ ಪಾಪಗಳನ್ನು ತೊಳ್ಕೊಂಡು ಎಳ್ಳು ಬೆಲ್ಲವನ್ನು ಎಲ್ಲರಿಗೂ ಹಂಚಿ ತಿಂದು ಊಟ ಮಾಡುವಂತಹ ರೊಟ್ಟಿ ಊಟ, ಬುತ್ತಿ ಕಟ್ಕೊಂಡು ಹೋಗಿರ್ತಾರೆ, ಅಲ್ಲೇ ಅಡುಗೆ ಮಾಡ್ಕೊಳ್ತಾ ಇರ್ತಾರೆ. ಹೊಳೆಯಲ್ಲಿ ಸ್ನಾನ ಮಾಡಬೇಕಾದ್ರೆ ಗಂಗೆ ಪೂಜೆಯನ್ನು ಮಾಡಿ ನೀರಲ್ಲೇ ಇದು ಮಾಡ್ತಾರೆ. ಒಂದೊಂದ್ಸತಿ ಕಟಕ್ ರೊಟ್ಟಿಯಲ್ಲಿ ಬುತ್ತಿ ಇಟ್ಕೊಂಡು ಹೊಳೆಗೆ ಹೋಗಿ ಹೊಳೆ ಮಧ್ಯದಲ್ಲೇ ಊಟ ಮಾಡೋವಂಥದ್ದು. ಈ ಥರದ್ದೆಲ್ಲ ಕಾರ್ಯಕ್ರಮಗಳು ನಡೀತಾ ಇರ್ತವೆ. ನಮ್ಮ ಊರು ವಿಜಯನಗರದಲ್ಲಿ ಇರ್ತಕ್ಕಂಥ ಹೂವಿನಡಗಲಿ ಮತ್ತು ಹರಪನಹಳ್ಳಿ, ತುಂಗಭದ್ರಾ ನದಿ ಹರಿತಾ ಇರುತ್ತೆ. ಅಲ್ಲಿ ಆ ತುಂಗಭದ್ರಾ ನದಿಯಲ್ಲಿ ಲಕ್ಷಾಂಗಟ್ಟಲೆ ಜನ ಈ ಸಂಕ್ರಾಂತಿಯನ್ನು ಆಚರಣೆ ಮಾಡ್ತಾರೆ. ಅದರ ಪ್ರತೀಕವಾಗಿ ಇವತ್ತು ನಾವಿಲ್ಲಿ
ನಮ್ಮ ಬೆಂಗಳೂರಿನಲ್ಲಿ ಸಣ್ಣ ಮನೆಯಲ್ಲಿ ವರ್ಷ ಸಂಕ್ರಾಂತಿಯನ್ನು ಆಚರಣೆ ಮಾಡ್ತೀವಿ. ಉತ್ತರ ಕರ್ನಾಟಕದಿಂದ ಬಂದಿರತಕ್ಕಂಥ ಎಲ್ಲ ಮಹಿಳೆಯರು ಇಳ್ಕಲ್ ಸೀರೆಯನ್ನು ಉಟ್ಕೊಂಡು ಮೂಗಿಗೆ ನತ್ತನ್ನು ಹಾಕ್ಕೊಂಡು ಅಡ್ಡಿಕೆ ಅಂತೀವಿ ಮತ್ತೆ ಜೋಮಾಲೆ ಅಂತೀವಿ ಅಂತವನ್ನೆಲ್ಲ ಹಾಕ್ಕೊಂಡು ಇಲ್ಲಿ ಸಡಗರದಿಂದ ಓಡಾಡ್ತಾ ಇರ್ತಾರೆ. ಇಲ್ಲಿ ಗೋಪೂಜೆ ಮಾಡೋದು ಮತ್ತೆ ಗಂಗೆ ಪೂಜೆ ಮಾಡೋದು ಮುತ್ತೈದರಿಗೆ ಬಾಗಿನ ಕೊಡೋದು, ಮುತ್ತೈದರಿಗೆ ಊಟ ಮಾಡಿಸೋದು, ಇದೆಲ್ಲ ಒಂದು ಪದ್ಧತಿಯನ್ನು ನಾವು ಮಾಡ್ಕೊತ ಬರ್ತಾ ಇದ್ದೀವಿ. ಹಾಗಾಗಿ ಇವತ್ತೆಲ್ಲರಿಗೂ ಖುಷಿಯಾಗಿದೆ. ಅದ್ರ ಜೊತೆಗೆ ನಮ್ಮ ಜೊತೆಗೆ ನೀವು ದೂರದರ್ಶನದವರು ಕೂಡ ಕೈ ಜೋಡಿಸಿರೋದ್ರಿಂದ ನಮಗೆಲ್ಲರಿಗೂ ತುಂಬಾ ಖುಷಿಯಾಗಿದೆ. ಮತ್ತೆ ನಿಮಗೆ ಧನ್ಯವಾದಗಳನ್ನ ಕೂಡ ತಿಳಿಸ್ಬೇಕಂತ ಅನಿಸ್ತದೆ. ಈಗ ಎಲ್ಲರೂ ಸಂಭ್ರಮದಿಂದ ಆಚರಣೆ ಮಾಡ್ತಾ ಇದ್ದೀರಾ. ಸೊ ಆಚರಣೆ ಹೇಗಿತ್ತು ಅಂತ ಹೇಳಿದ್ರಿ. ಈಗ ಅಡುಗೆ ನಮ್ಗೆ ಆಹಾ ಎಂತ ರುಚಿ ಅಂದ್ರೆ ಫಸ್ಟ್ ಅಡುಗೆ ಏನೇನು ರುಚಿಯಾದ ಖಾದ್ಯಗಳಿಗೆ ಏನೇನ್ ಮಾಡ್ತೀರಾ ಸಂಕ್ರಾಂತಿ ಹಬ್ಬಕ್ಕೆ ನಿಮ್ ಕಡೆ? ನಮ್ಮಲ್ಲಿ ಮೊದಲಿಗೆ ಅಂದ್ರೆ ರೊಟ್ಟಿ, ಜೋಳದ ರೊಟ್ಟಿ, ಸಜ್ಜಿ ರೊಟ್ಟಿ. ಅದರ ಜೊತೆಗೆ ಬೇಕಾಗಿರ್ತಕ್ಕಂಥ ವಿವಿಧವಾಗಿರ್ತಕ್ಕಂಥ ಕಾಳು, ಹೆಸರು ಕಾಳು, ಕಡಲೆಕಾಳು, ಎಲ್ಲದೂ ಕಾಳುಗೊಂದು 8-10 ಕಾಳು ಪಲ್ಯ, ಬದನೆಕಾಯಿ ಎಣ್ಗಾಯಿ, ಮೆಣಸಿಕಾಯಿ ಎಣ್ಗಾಯಿ, ಆಮೇಲೆ ಇದ್ರ ಜೊತೆಗೆ ಬುತ್ತಿ ಬೇಕು ನಮಗೆ, ಮೊಸರನ್ನ. ಒಂದು ಸಣ್ಣ ಬಾಲ್ ಅಲ್ಲಿ ಕಟ್ಟಿರ್ತಾರೆ, ಯಾಕಂದ್ರೆ ಒಂದು ವಾರಗಟ್ಲೆ ಇರುತ್ತೆ ಅದು ಬಾಲ್. ಅದ್ರೊಳಗೆ ಗುಂಡು ಮಾಡಿ ಅದ್ರಲ್ಲಿ ಬೆಳ್ಳುಳ್ಳಿ ಹಾಕಿರ್ತಾರೆ. ಸೊ ಅದು ಪ್ರಿಸರ್ವೇಶನ್ ಮಾಡುತ್ತೆ. ಒಂದ್ 2-3 ದಿನಕ್ಕೂ ಬುದ್ಧಿ ಇಟ್ಕೋಬಹುದು. ಅಂದ್ರೆ ನೀವು ಊರಿಂದ ತಗೊಂಡು ಹೋಗೋಕ್ಕೂ ಅನುಕೂಲ ಆಗ್ಬೇಕು. ರೊಟ್ಟಿ ಮೇಲೆ ಬುತ್ತಿ ಇಟ್ಕೊಂಡು ಪುಡಿಗಳನ್ನ ಹಾಕೊಂಡು ಉಪ್ಪಿನಕಾಯಿ ಹಾಕೊಂಡು ನದಿ ಒಳಗೆ ಹೋಗಿ ಊಟ ಮಾಡ್ಕೊಂಡು ಇರ್ತಾರೆ. ಈಗ ನಿಮ್ಗೆಲ್ಲ ರೆಡಿ ಮಾಡಿ ಕೊಡ್ತೀವಿ ಎಲ್ಲ, ಯಾಕಂದ್ರೆ ನಮ್ಗೆ ಕಾಯಿ ಹೋಳಿಗೆ, ಎಳ್ಳು ಹೋಳಿಗೆ ಅದೆಲ್ಲ. ಆಮೇಲೆ ಎಳ್ಳು ಬೆಲ್ಲ ನಾವು ತಯಾರು ಮಾಡ್ತೀವಿ, ಮನೇಲೆ ಮಾಡ್ತೀವಿ. ಶೇಂಗಾ ಹುರ್ಕೊಂಡು, ಉರ್ಗಡ್ಲೆ ಹಾಕೊಂಡು, ಎಳ್ಳು ಹುರ್ಕೊಂಡು, ಮತ್ತೆ ಬೆಲ್ಲ, ಕೊಬ್ಬರಿ ಹಾಕಿರೋದೆಲ್ಲ ತೆಗೆದ್ಬಿಟ್ಟು ಕಟ್ ಮಾಡಿ, ಇದೆಲ್ಲ ಸಂಭ್ರಮ ನಮ್ಗೆ ಒಂದು 10-15 ದಿನದಿಂದ ಇರುತ್ತೆ. ಯಾಕಂದ್ರೆ ಇವೆಲ್ಲ ತಯಾರು ಮಾಡ್ಬೇಕು. ಅದ್ರ ಜೊತೆಗೆ ಸಕ್ಕರೆ ಹಚ್ಚಿಟ್ಕೊಳ್ಬೇಕು. ನಮ್ಮಲ್ಲಿ ಸಕ್ಕರೆ ಹಚ್ಚಿ 3 ಟೈಮಲ್ಲಿ ಮಾಡ್ತೀವಿ. ಈಗ ನಮ್ಗೆ ಏನ್ ಮಾಡ್ಕೊಡ್ತಿದ್ದೀರಾ? ಈಗ ಸಕ್ಕರೆ ಹಚ್ಚೆ ಮಾಡ್ಕೊಡ್ತಿದ್ದೀರಾ. ಸಂಕ್ರಾಂತಿ ಅಂದ್ರೆ ಸಕ್ಕರೆ ಹಚ್ಚಿರ್ಲೇಬೇಕು. ನೀವು ಮನೇಲೆ ತಯಾರು ಮಾಡ್ತೀವಿ, ಮನೇಲೆ ತಯಾರು ಮಾಡ್ತೀವಿ. ಯಾಕಂದ್ರೆ ಸಕ್ಕರೆ ರೇಟ್ಗೆ ನಮಗೆ ಇದು ರೆಡಿ ಆಗ್ಬಿಡುತ್ತೆ. ಹೊರಗಡೆ ತಗೊಂಡ್ರೆ ಅದು ಡಬಲ್ ಆಗುತ್ತೆ, ಮೌಲ್ಯವರ್ಧನೆ ಆಗಿರುತ್ತೆ. ಜೊತೆಗೆ ಆ ಸಕ್ಕರೆ ಹಚ್ಚು ಮನೆಯಲ್ಲಿ ಎಲ್ಲರೂ ಸೇರಿ ತಯಾರಿಸೋದು ಅದೊಂದು ಖುಷಿನೇ ಬೇರೆ ಇರುತ್ತೆ ಅಲ್ವಾ? ನಾವು ಸಣ್ಣವರಿದ್ದಾಗ ಏನ್ ಮಾಡ್ತಾ ಇದ್ರು ಅಂದ್ರೆ, ನಮ್ ತಾಯಿ ಮತ್ತೆ ಅವ್ರ ಜೊತೆಗೆ ಹಿರಿಯರು ಕುತ್ಕೊಂಡು ಪಾಕ ರೆಡಿ ಮಾಡ್ತಾ ಇದ್ರು. ನಮ್ನೆಲ್ಲ ಈ ತರ ಅಚ್ಚುಗಳಿಗೆ ರಬ್ಬರ್ ಬ್ಯಾಂಡ್ ಎಲ್ಲ ಹಾಕಿ ನಾವು ಏನ್ ಮಾಡ್ತಾ ಇದ್ವಿ, ಈ ತರ ರಬ್ಬರ್ ಬ್ಯಾಂಡ್ ಬಳಸ್ತಾ ಇರ್ಲಿಲ್ಲ. ಟೈರ್ದು ಕಪ್ಪದು ಇರ್ತದಲ್ಲ, ಅದನ್ನ ಕಟ್ ಮಾಡ್ತಾ ಇದ್ವಿ ನಮಗೆ ಬೇಕಾದ ಸೈಜ್ಗೆ. ಟೈಟ್ ಆಗಿರ್ಬೇಕಿದು. ಇದು ಲೂಸ್ ಇತ್ತು ಅಂದ್ರೆ ನಾವು ಹಾಕಿದ ಪಾಕ ಕೆಳಗಡೆ ಹೋಗ್ಬಿಡುತ್ತೆ. ಅದಕ್ಕೋಸ್ಕರ ದಪ್ಪದ ರಬ್ಬರ್ ಬ್ಯಾಂಡ್ ಹಾಕ್ಬೇಕು. ರೆಡಿನಾ? ಈಗ ಸಕ್ಕರೆ ಹಚ್ಚಿ ಮಾಡಕ್ ಮೊದ್ಲು ಏನ್ ಮಾಡ್ತೀರಾ? ಸಕ್ಕರೆ ಹಚ್ಚಿ ಮಾಡಕ್ಕೆ ಮುಂಚೆ ಒಲಿ ಹಚ್ಕೊಳ್ಳಿ, ಆದ್ರೆ ಪಾತ್ರೆ ಇಡಬೇಡಿ. ಪಾತ್ರೆ ಬಿಸಿ ಆಯ್ತು ಅಂದ್ರೆ ಸಕ್ಕರೆ ಕರ್ಕಲಾಗ್ಬಿಡುತ್ತೆ. ಹಾಗಾಗಿ ನೀವು ಹೊರಗಡೆನೆ ಪಾತ್ರೆ ಇಟ್ಕೊಂಡು, ಪಾತ್ರೆ ಬಿಸಿ ಇರಬಾರ್ದು, ತನ್ನನ್ ಪಾತ್ರೆಯಲ್ಲೇ ಸಕ್ಕರೆ ಹಾಕೋಬೇಕು. 1 ಲೋಟ ಸಕ್ಕರೆ, ನೀವ್ ಯಾವ ಲೋಟ ತಗೊಂಡಿರ್ತೀರೋ ಅಷ್ಟೇ ನೀರು ಹಾಕೋ ಪ್ರಮಾಣನೂ ಮುಖ್ಯ ಆಗ್ತದೆ. ಬೇರೆ ಲೋಟದಲ್ಲಿ ಹಾಕಂಗಿಲ್ಲ. 1 ಲೋಟ ಸಕ್ಕರೆ ಹಾಕಿದ್ರೆ 1/4 ಲೋಟ ನೀರ್ ಹಾಕ್ಬೇಕು. 1/4 ಲೋಟ ಅಂದ್ರೆ ಸಕ್ಕರೆ ನೆನೆಯಷ್ಟೇ ಇರ್ಬೇಕು. ಬಹಳ ಆದ್ರೆ ನೀವು ಒಂದ್ 2-3 ತಾಸು ಆದ್ರೂ ಅದು ಗಟ್ಟಿ ಬರೋದಿಲ್ಲ. ಸರಿ, 1 ಗ್ಲಾಸ್ ಸಕ್ಕರೆ 1 ಅಳತೆಗೆ 1/4 ಭಾಗ ನೀರ್ ಬೇಕಾಗುತ್ತೆ. ಅದನ್ನು ಸ್ವಲ್ಪ ನಾವು ಮೊದ್ಲೇನೆ ನೀರಿನ ಪ್ರಮಾಣ ಸರಿ ಇದೆನಾ ಅಂತ ನೋಡ್ಕೋಬೇಕಾಗತ್ತೆ. ಇಷ್ಟೇ ಇರ್ಬೇಕು, ಅದು ನೀರು ಜಾಸ್ತಿ ಕಾಣಬಾರ್ದು. ಸ್ವಲ್ಪ ನೀರು ಸಕ್ಕರೆ ಕಲಿಸ್ಬಿಟ್ಟು ಈಗ ಇದನ್ನ ಒಲೆ ಮೇಲೆ ಇಡ್ಬೇಕು. ಈಗ ಒಲೆ ಮೇಲೆ ಇಟ್ಮೇಲೆ ಸುಮ್ನೆ ಕುತ್ಕೊಳ್ಳೋಂಗಿಲ್ಲ, ಮತ್ತೆ ಅದು ಗಂಟಾಗ್ಬಿಡುತ್ತೆ. ಅದಕ್ಕೆ ನಾವೇನ್ ಮಾಡ್ಬೇಕು, ಅದನ್ನ ಕೈ ಇಟ್ಕೊಂಡು ಕೈ ಆಡಿಸ್ತಾನೆ ಇರ್ಬೇಕು. ಅದು ಕರ್ಗ ತನಕನೂ ಕೈ ಆಡಿಸ್ಬೇಕು. ಕೈ ಆಡಿಸಿದ್ಮೇಲೆ ಕೆಲವರೆಲ್ಲ ಏನ್ ಮಾಡ್ಬೋದು ಅಂದ್ರೆ, ಸಕ್ಕರೆನಲ್ಲಿ ಇತ್ತೀಚೆಗೆ ಕಸ ಬರ್ತಾ ಇದೆ. ಸಕ್ಕರೆನಲ್ಲಿ ಕಸ ಬರೋದ್ರಿಂದ ಸೋಸ್ಕೋಬೇಕಾಗುತ್ತೆ. ಹೌದಲ್ಲ? ಈಗ ನಾನು ಇವತ್ತು ಸೋಸೋದೇನು ಮಾಡಲ್ಲ. ಸಕ್ಕರೆ ಇದು ಮೆಲ್ಟ್ ಆಗ್ತಾ ಹೋದಂಗೆಲ್ಲ ಮೆಲ್ಟ್ ಆದಂಗೆಲ್ಲ ಕಸರು ಬಂದ್ರೆ ಸೋಸ್ಕೋಬೇಕಾಗುತ್ತೆ. ಇಲ್ಲ ಅಂದ್ರೆ ಲಾಸ್ಟಿಗೆ ನಾವು ನಿಂಬೆಹಣ್ಣು ಹಾಕೊಂತೀವಲ್ಲ, ಅವಾಗ್ಲೂ ಕೂಡ ಕಸ ಹೊರಗ್ ಬರುತ್ತೆ. ಬಟ್ ಆದ್ರೂ ಕೂಡ ಮೊದ್ಲೇನೆ ಇದು ಸ್ವಲ್ಪ ನೀರ್ ಆದ ತಕ್ಷಣನೇ ಇನ್ನೊಂದು ಪಾತ್ರೆ ಇಟ್ಕೋಬೇಕು. ಆ ಪಾತ್ರೆಯಲ್ಲಿ ಸೋಸ್ಕೊಂಡು ಆ ಪಾತ್ರೆ ಮತ್ತೆ ಕರಗಿಸ್ಕೊಂತ ಹೋಗ್ಬೇಕು. ಅವಾಗ ನಿಮಗೆ ತುಂಬಾ ಒಳ್ಳೆಯ ಇದು ಬರುತ್ತೆ. ಯಾಕಂದ್ರೆ ಕಪ್ಪು ಬರಲ್ಲ. ಸಕ್ಕರೆನಲ್ಲಿ ಒಂದೊಂದ್ಸತಿ ಕಪ್ಪಿರುತ್ತೆ, ಈ ಸಕ್ಕರೆನಲ್ಲಿ ಕಪ್ಪಿಲ್ಲ. ಎಲ್ಲ ಆರಿಸಿ ಇದು ಮಾಡಿರ್ತೀವಲ್ಲ, ಚೆನ್ನಾಗಿರೋ ಬಿಳಿ ಬಣ್ಣದ ಸಕ್ಕರೆ ಇರುತ್ತೆ.
ಈಗ ನಿಧಾನಕ್ಕೆ ಸಕ್ಕರೆ ಕರಗ್ತಾ ಇದೆ. ಓಕೆ. ಸಕ್ಕರೆ ಅಷ್ಟೇ ನೀರು ಹಾಕೊಂಡಿರೋದ್ರಿಂದ ನಿಧಾನಕ್ಕೆ ಸಕ್ಕರೆ ಕರಗಿ ಅದ್ರ ಜೊತೆಗೆ ಕೂಡ್ಕೊಳ್ಳುತ್ತೆ ಅದು. ಇದು ಸಕ್ಕರೆ ಕರಗೋ ತನಕ ನಾನು ನಮ್ಮಲ್ಲಿ ಸಕ್ಕರೆ ಹಚ್ಚನ್ನ 3 ಟೈಮಲ್ಲಿ ಮಾಡ್ತಾರೆ ಅಂತ ಹೇಳಿದೆ. ಒಂದು ಗೌರಿ ಹುಣ್ಣಿಮೆ, ಸೀಗೆ ಹುಣ್ಣಿಮೆ, ಆಮೇಲೆ ಈ ಸಂಕ್ರಾಂತಿ. ಗೌರಿ ಹುಣ್ಣಿಮೆಯಲ್ಲಿ 5 ದಿನ ಮುಂಚೆ ಏನ್ ಮಾಡ್ತಾರೆ, ಹಳ್ಳಕ್ಕೆ ಹೋಗಿ ಮಣ್ಣು ತಗೊಂಡು ಗೌರಿ ಮಾಡ್ಕೊಂಡ್ ಬರ್ತಾರೆ. ಮಣ್ಣಿನ ಗೌರಿ ಮಾಡ್ಕೊಂಡ್ ಬಂದು ದೇವಸ್ಥಾನದೊಳಗೆ ಇಡ್ತಾರೆ. ಅದಕ್ಕೆ ಹೂವನ್ನ ಯೆಲ್ಲೋ ಕಲರ್, ಹಳದಿ ಕಲರ್ ಹೂ ಇರುತ್ತೆ, ವನ್ನರ್ಕಿ ಹೂವು ಅಂತ. ಆ ವನ್ನರ್ಕಿ ಹೂವಲ್ಲಿ ದಿನಾ ಒಂದೊಂದು ಪಪ್ರಮೆಂಟು, ಬಿಸ್ಕೆಟ್, ಮನೆಯಲ್ಲೆಲ್ಲ ಏನೇನೋ ಬೇರೆ ಬೇರೆ ಮಾಡಿ ತಿಂಡಿ ತಗೊಂಡು ಆರತಿ ಇಟ್ಕೊಂಡು ಬಂದು ಬೆಳಗ್ತಾರೆ. 5ನೇ ದಿನ ದೊಡ್ಡ ಗೌರಿನ ಇದ್ರದ್ದು ಮರದ ಗೌರಿ ಇಡ್ತಾರೆ. ಆ ಗೌರಿಗೆ ಈ ಸಕ್ಕರೆ ಹಚ್ಚನ್ನ ತಟ್ಟೆನಲ್ಲಿ ಜೋಡಿಸ್ಬಿಟ್ಟು ಮುಂದೆ 2 ದೀಪ ಇಟ್ಕೊಂಡು ವನರ್ಕೆ ಹೂ ಇಟ್ಕೊಂಡು ಹಾಡು ಹೇಳ್ಕೊಂತ ಬರ್ತಾರೆ. ಹೌದಾ? ಯಾವ ಹಾಡದು? ಮತ್ತೆ ನಮಗೂ ಹಾಡು ತೋರಿಸ್ಬಿಡಿ ಅದನ್ನ. ಆ ಗೌರಿ ಮೇನಾ ಗೌರಿ ಮುಂಗೋರಿ ಅಣ್ಣನಂತ ಕೌಲಾರಿಕೋ ತಮ್ಮನಂತ ಕೌಲ್ತರಿಕೋ ನಿಲ್ಲ ನಿಲ್ಲ ಗೌರವ ಗೌರವ ನಿಲ್ಲಿಸ್ಗೆ ಓಳು ನೀವು ಸನಿ ವರ್ಷಕೊಂಬರ್ತೀನಿ ಕರ್ಸಿನಿ ಗೌರಮ್ಮನ ಮನೆ ಮುಂದೆ ಗಾಳಿ ಮರ ಸೀಗೆ ಮರ ಗಣಪತಿಯಂತೆ ಚಿತ್ರಗೊಂಬೆಂತೆ ಹೂಗಂತೆ ಗೌರವ ಸಾಗ್ಬರ ಗೌರವ ಅಂದ್ರೆ ಅವತ್ತು 5 ದಿನ ಇಟ್ಟಿರ್ತೀವಲ್ಲ, ಅದಕ್ಕೆ ಲಾಸ್ಟ್ ದಿನ ಆರತಿ ಮಾಡಿ ಸಾಗ್ಬರ ಗೌರವ ಅಂತ ಕಳಿಸ್ಕೊಡೋದು ಗೌರಮ್ಮಗೆ. ಎಷ್ಟು ಚೆನ್ನಾಗಿದೆ, ತುಂಬಾನೇ ಚೆನ್ನಾಗಿದೆ. ಒಂದು ಒಳ್ಳೆ ಆಚರಣೆ ನೋಡಿ. ಇದೆಲ್ಲ ತಪ್ಪು ಹೋಗ್ತಾ ಇದೆ, ಕಳೆದು ಹೋಗ್ತಾ ಇದೆ ಇದೆಲ್ಲ ಆಚರಣೆ. ಅಡಿಗೆ ಮಾಡ್ತಾ ಮಾಡ್ತಾ ಹಾಡು ಹೇಳೋದು ಅಂದ್ರೆ ಒಂದು ಸಂಭ್ರಮನೇ ಅದು ನಿಜಕ್ಕೂ. ತುಂಬಾ ಧನ್ಯವಾದಗಳು ತಮ್ಗೆಲ್ಲ. ಇಷ್ಟು ಅದ್ಭುತವಾದಂತ ಹಾಡು ಹೇಳ್ಕೊಟ್ರಿ. ಈಗ ನಮ್ಗೆ ಸಕ್ಕರೆ ಪಾಕ ಆಗ್ತಾ ಇದೆ, ಅದು ಆಗೋದ್ರಲ್ಲಿ ಒಳ್ಳೆ ಹಾಡಿತ್ತು. ಅಲ್ಲಿ ನಮ್ಮಲ್ಲಿ ಉತ್ತರ ಕರ್ನಾಟಕದಲ್ಲಿ ಮುಂಚೆ ಎಲ್ಲ ಜಗಲಿ ಮನೆಗಳು ಇರ್ತಾ ಇತ್ತು, ಈ ತರ ಕಟ್ಟೆ ಇರ್ತಾ ಇತ್ತು. ಇಡೀ ಓಣಿಯವರೇ ಎಲ್ಲ ಸಂಭ್ರಮದಿಂದ ಎಲ್ಲಾ ಆಚರಣೆಗಳು ಮಾಡ್ತಾ ಇದ್ರು. ಫಸ್ಟ್ ಬೆಳಗ್ಗೆ ಎದ್ದು ಮನೆ ಮುಂದೆ ಸೆಗಣಿದು ಸಾರಿಸ್ಬಿಟ್ಟು ಅದ್ರ ಮೇಲೆ ರಂಗೋಲಿ ಹಾಕ್ಬೇಕು. ರಂಗೋಲಿ ಹಾಕಿದ್ಮೇಲೆ ಬೇರೆ ಕೆಲಸಗಳನ್ನ ಆರಂಭ ಮಾಡ್ತಾ ಇದ್ರು. ಹಬ್ಬದಲ್ಲಂತೂ ನಾವು ಸಣ್ಣರಿದ್ದಾಗ ಬರೀ ಇದೇ ಕೆಲಸ ಆಗಿರ್ತಾ ಇತ್ತು. ಹಾಗೇನೆ ಈ ತರ ಕಟ್ಟೆ ಮನೆಗಳಲ್ಲಿ ಶಾವಿಗೆ ವಸಿಯಕ್ಕೆ ಬಹಳ ಅನುಕೂಲ ಆಗ್ತದೆ. ಈ ಹಬ್ಬಗಳಲ್ಲಿ ಕೂಡ ನಾವು ಶಾವಿಗೆ ಮಾಡ್ಕೊಂಡು ತಿನ್ನೋದು ಅದೆಲ್ಲ ಇರುತ್ತಲ್ಲ, ಮನೆಯಲ್ಲೇ ಶಾವಿಗೆ ಮಾಡುವಂಥದ್ದು. ಗಾದೆಗಳನ್ನ ಇಟ್ಟು ಅದ್ರ ಮೇಲೆ ಮಣೆ ಇಟ್ಟು ಕುದುರೆ ತರ ಕುಂದ್ರದವ್ರು ಇಬ್ರು ಅಥವಾ 4 ಕಟ್ಟೆ ಎಷ್ಟು ದೊಡ್ಡದಿರುತ್ತೋ ಅದ್ರ ಮೇಲೆ ಕೆಳಗಡೆ ಅದನ್ನ ಹಿಡಿಯಕ್ 4 ಜನ ಕುತ್ಕೊಳ್ಳೋರು. ಅವ್ರು ಶಾವಿಗೆ ವಸ್ತಂಗೆಲ್ಲ ಇವರು ಕೆಳಗಡೆ ಸುತ್ಕೊಳ್ಳೋದು. ಸ್ವಲ್ಪ ಸಣ್ಣ ಮಾಡಿ ಇದು ಅವಾಗ ಏನ್ ಮಾಡ್ಬೇಕು, ಈಗ ಇದಿಷ್ಟು ಆದ್ಮೇಲೆ ಈ ತರ ನೀರ್ ತಗೋಬೇಕು. ಈ ನೀರ್ ತಗೊಂಡು ಸಕ್ಕರೆ ಪಾಕ ಆಗಿದೇನಾ ಇಲ್ಲ ಅಂತ ನೋಡ್ಕೋಬೇಕು. ಈಗ ಇಷ್ಟೆಲ್ಲ ಮಾಡಿದೀವಿ, ಇಷ್ಟೆಲ್ಲ ಮಾಡಿದಾಗ ಗೊತ್ತಾಗ್ಬೇಕು. ಈಗ ನೋಡಿ ಇದು ಆದ್ರೆ ಕದರ್ಕಂತ ಇದೆ, ಇಷ್ಟ ಕದ್ರಿದ್ರೆ ಏನೋ ಆಗಿಲ್ಲ ಅಂತ ಕುತ್ಕೋಬೇಕಾದ್ರೆ ಅಲ್ಲ, ಅಗಲ ಆಗ್ಬಾರ್ದು. ಅದು ಈ ತರ ಕದಲ್ಬಾರ್ದು. ಈಗಿನ ಸ್ವಲ್ಪ 1 ನಿಮಿಷ ಇದು ಮಾಡಿದ್ರೆ ಬಂದ್ಬಿಡುತ್ತೆ. ವೀಕ್ಷಕರು, ಇದು ಟಿಪ್ ನೋಡಿ. ನೀರಿಗೆ ಪಾಕ ಕರೆಕ್ಟ್ ಆಗಿ ಆಗಿದೇನೆ ಇಲ್ಲ ಅಂದ್ರೆ ಅಚ್ಚಿನ ಹದಕ್ಕೆ ಬಂದಿದೆ ಇಲ್ಲ ಅಂತ ನೋಡಕ್ಕೆ ಒಂದ್ ತಟ್ಟೆಯಲ್ಲಿ ನೀರ್ ತಗೊಂಡು ಒಂದೇ ಡ್ರಾಪ್ ಹಾಕಿ ನೋಡಿ. ಅದೇನಾದ್ರೂ ಕೆಳಗಡೆ ಎಲ್ಲ ಹರಡ್ಕೊಂಡ್ರೆ ಇನ್ನೂ ಸ್ವಲ್ಪ ನಾವು ಬಿಸಿ ಮಾಡ್ಕೋಬೇಕು, ಅಚ್ಚಿಗೆ ಇನ್ನು ರೆಡಿ ಇಲ್ಲ ಅಂತ ಅರ್ಥ. ಆಮೇಲೆ ಆತರ ಇನ್ನು ಹಚ್ಚು ಬರ್ತಾ ಇದೆ ಅನ್ನಬೇಕಾದ್ರೆ ಸ್ವಲ್ಪ ನಿಧಾನಕ್ಕೆ ಮಾಡ್ಬೇಕು. ನಿಧಾನಕ್ಕೆ ಮಾಡಿಲ್ಲ ಅಂದ್ರೆ ಇದು ಒತ್ತು ಹೋಗೋ ಚಾನ್ಸಸ್ ಬಹಳ ಇರುತ್ತೆ. ಹುಷಾರಾಗಿ ಮಾಡ್ಬೇಕು. ಇದು ಆಣ ಬರ್ಲಿಲ್ಲ ಅಂದ್ರೆ ಅಲ್ಲಿ ಸಕ್ಕರೆ ಹಚ್ಚೋದು ಕದರಿ ಕೆಳಗಡೆ ಹೋಗ್ಬಿಡುತ್ತೆ. ಅದಕ್ಕೆ ಆಣ ಬರೋ ತನಕನೂ ನಾವು ಸರಿಯಾಗಿ ಲೋ ಫ್ಲೇಮ್ ಅಲ್ಲಿ ಮಾಡ್ಕೋಬೇಕು. ಈಗೆಲ್ಲ ಮೊದ್ಲಿನ ತರ ಒಲೆ ಇಲ್ಲ, ಎಲ್ಲ ಗ್ಯಾಸ್ ಸ್ಟವ್ ಅಲ್ಲಿ ಮಾಡ್ತಾ ಇರ್ತಾರೆ. ಗ್ಯಾಸ್ ಹೆಂಗ್ ಬೇಕಾ ಹಂಗೆ ಉರಿತದೆ. ನಮಗೆ ಮೊದ್ಲೆಲ್ಲ ಏನಾಗ್ತಾ ಇತ್ತು, ಕಟ್ಗೆ ಒಲೆ 4 ಕಟ್ಗೆ ಇಟ್ಟಿರ್ತಾ ಇದ್ರು ಮೊದ್ಲಿಗೆ. ಉರಿ ಜಾಸ್ತಿ ಆಯ್ತಂದ್ರೆ 1-2 ಕಟ್ಗೆ ತೆಗೆದು ಬಿಡೋರು, ಅವಾಗ ಉರಿ ಕಡಿಮೆ ಆಗ್ಬಿಡ್ತಾ ಇತ್ತು. ಆಮೇಲೆ ಇನ್ನ ಲಾಸ್ಟ್ ಅಂದ್ರೆ ಎಲ್ಲಾ ಕಟ್ಗೆ ತೆಗೆದು ಬಿಡ್ತಾ ಇದ್ರು, ಕೆಂಡದಲ್ಲೇ ಆಗ್ತಾ ಇತ್ತು. ಆಮೇಲೆ ಅಲ್ಲೆಲ್ಲ 3 ಒಲೆ, ಒತ್ತು ಒಲೆ ಅಂತ ಇರ್ತಾ ಇತ್ತು. ಒತ್ತು ಒಲೆನಲ್ಲಿ ಏನಂದ್ರೆ
ನೀರ್ ಕಾಸಕ್ಕಿಡೋರು. ಒತ್ವಲೆ ಅಂದ್ರೆ ಪಕ್ಕದಲ್ಲೇ ಒಲೆ ಪಕ್ಕ ಇನ್ನೊಂದು ಒಲೆ, ಅದರಲ್ಲಿ ನೀರ್ ಕಾಸಕ್ಕಿಡೋರು. ಮತ್ತೆ ಒಲೆ ಹಿಂದೆ ಇನ್ನೊಂದು ಒಲೆ. ಅದೇ ಮುಂದೆ ನೀವು ಅನ್ನ ಮಾಡ್ತಾ ಇದ್ರೆ ಹಿಂದೆ ಸಾರು ಕುದಿಯಕ್ಕೆ ಇಡ್ತಾ ಇದ್ರು. ಪಕ್ಕದಲ್ಲಿ ಮತ್ತೆ ಒಂದು ಒಲೆ ಇರ್ತದೆ. ಈ ತರ 3-4 ಒಲೆಗಳನ್ನ ಇಟ್ಕೊಂಡು ಬೇರೆ ಬೇರೆ ಎಲ್ಲ ಕೆಲಸಗಳನ್ನ ಮಾಡ್ತಾ ಇದ್ರು. ಒಂದೇ ಸರ್ತಿ ಎಲ್ಲ ಅನ್ನ ಒಂದೇ ಸರ್ತಿ ಆಗ್ತಿತ್ತು. ರೊಟ್ಟಿ ಮಾಡಬೇಕಾದ್ರೆ ಹಿಂದೆ ಪಲ್ಯ ಸಾರು ಹಿಂಗ್ ಇಟ್ಬಿಡೋರು. ತುಂಬಾ ಟೈಮ್ ಮ್ಯಾನೇಜ್ಮೆಂಟ್ ಬಹಳ ಚೆನ್ನಾಗಿತ್ತು ಅವ್ರಿಗೆ. ಈಗ ಇನ್ನೊಂದು ನಿಮಿಷ ಬೇಕು, ಅದೊಂಥರ ಹರಡಿದೆ, ಗೋಪುರ ತರ ಬರ್ಬೇಕಾದ್ರೆ ಹಿಂಗೆ ಸಕ್ಕರೆ ಹಚ್ಚಿ ಕುತ್ಕೊಳ್ಳುತ್ತೆ. ಯಾವ ಒಲೆಗಳ ಬಗ್ಗೆ ತುಂಬಾ ಚೆನ್ನಾಗಿ ಹೇಳಿದ್ರಿ. ಅಂದ್ರೆ ಈಗ 3 ಬರ್ನರ್ಸ್ 4 ಬರ್ನರ್ಸ್ ಬಂದಿದೆ, 3-4 ಒಲೆಗಳದ್ದೇ. ಬಟ್ ಆ ಫ್ಲೇಮ್ ಏನಿರುತ್ತೆ, ಆ ಉರಿ ಏನಿರುತ್ತೆ, ಆ ಒಲೆದ ಉರಿ ತುಂಬಾ ಹದವಾಗಿ ಅಡುಗೆ ತಯಾರಾಗ್ತಾ ಇತ್ತು ಮುಂಚೆಗೆ. ಮತ್ತೆ ಅವ್ರಿಗೆ ಒಲೆ ಬಗ್ಗೆ ತುಂಬಾ ಆತ್ಮೀಯತೆ ಅಲ್ವಾ, ಅದು ತಮ್ಮ ಜೀವನದ ಒಂದು ಅಂಗ ಅನ್ನೋ ತರ ಇತ್ತು. ಬೆಳಿಗ್ಗೆ ಎದ್ದ ತಕ್ಷಣನೇ ಒಬ್ರು ಮನೇಲಿ ಯಾರಾದ್ರೂ ಇರೋರು ಒಲೆ ಬೂದಿ ತೆಗಿಯೋರು. ಎಲ್ಲ ಬೂದಿ ತೆಗೆದು ಕಸ ಎಲ್ಲ ಹೊಡ್ಕೊಂಡು ಅದನ್ನ ಒಲೆನ ದಿನನಿತ್ಯ ಮಾಡೋವಂಥದ್ದು. ಒಲೆ ಸಾರಿಸ್ಕೊಂಡು ಅವಾಗೆಲ್ಲ ಸೆಗಣಿನೂ ಹಚ್ತಾ ಇದ್ರು ಒಲೆ ಮೇಲೆ. ಅದಾದ್ಮೇಲೆ ವಿಭೂತಿ ಕುಂಕುಮ ಎಲ್ಲ ಹಚ್ಚಿ ಅದನ್ನ ಒಂದು ಪೂಜೆ ಉದಿನ ಕಡ್ಡಿ ತಗೊಂಡು ಪೂಜೆ ಮಾಡಿ ಆಮೇಲೆ ಕಟ್ಟಿಗೆ ಒಳಗಿಟ್ಟು ಹಚ್ಚೋರು. ಹಾಗೆ ಹೇಗ್ ಬೇಕಾದ್ರೆ ಅಗ್ನಿದೇವರಿಗೆ ಒಂದು ಪೂಜೆ ಮಾಡಿ ಒಳ್ಳೆ ಅಡಿಗೆಗೆ ಆಗ್ಲಿ ಅನ್ನೋ ಒಂದು ಬೇಡಿಕೊಂಡಂಗನು ಅನ್ಕೋಬಹುದು. ಈಗ ಹಣ ಬಂದಿದೆ, ಸ್ಟವ್ ನ ಆಫ್ ಮಾಡಿ ಬಂದಿದೆ. ಈಗ ಇದು ಬಂತಲ್ಲ, ನಮ್ಗೆ ಪಾಕ ಬಂತು, ಪಾಕ ನೋಡ್ಕೊಂಡ್ವಿ, ಕರೆಕ್ಟ್ ಆಗಿ ಬಂತು. ಅದಕ್ಕೆ ಏನ್ ಮಾಡ್ಬೇಕು, ಸ್ವಲ್ಪ ಅವಾಗೆಲ್ಲ ಕಸ ಏನಾರು ಇತ್ತಂದ್ರೆ ಒಂದಿಷ್ಟೇ ನಿಂಬೆಹಣ್ಣು ಹಾಕ್ಬೇಕು. ಬಹಳ ಕಡಿಮೆ ನಿಂಬೆಹಣ್ಣು ಹಾಕ್ಬೇಕು. ಆಗುತ್ತೆ ಇದರಿಂದ. ಇದು ಆದ್ಮೇಲೆ ನಾವು ಹೀಗೆ ಬಿಟ್ರೆ ಇದು ಆಗಲ್ಲ. ಅದಕ್ಕೆ ನಾವೇನ್ ಮಾಡ್ತೀವಿ, 1-2 ಚಮಚ ಹಾಲು ಹಾಕೊಳ್ತೀವಿ. ಹಾಲು ಹಾಕೊಂಡ್ರೆ ಸಕ್ಕರೆ ಹೆಚ್ಚು ಬೆಳ್ಳಗ್ ಬರುತ್ತೆ. ಬಿಳಿ ಬಣ್ಣದ ಬರುತ್ತೆ. ನಿಂಬೆ ಹಣ್ಣಿಂದ ಅಷ್ಟೇ 4 ಹನಿ ಸಾಕಾಗತ್ತೆ. ಅದರಿಂದನೇ ಅಂದ್ರೆ ಕ್ಲೀನ್ ಆಗತ್ತೆ, ಸ್ವಚ್ಛವಾಗತ್ತೆ ಅದು. ಇಷ್ಟೇ ಹಾಲು ಹಾಕೋಬೇಕು. ಹಾಲು 2 ಚಮಚ ಹಾಕಿದ್ದೀರಾ? ಅಷ್ಟೇ ಹಾಕೊಂಡು. ಇವಾಗ ಬಹಳ ಇಂಪಾರ್ಟೆಂಟ್ ಇರೋದು ನಿಮ್ಮಲ್ಲಿ ಇದು ಆಣ ಬರ್ಬೇಕು. ಅದು ಬಿಳಿ ಕಲರ್ ಬರ್ತಾ ಹೋಗುತ್ತೆ. ಸೊ ಇದೆಲ್ಲ ಆರಿದ್ಮೇಲೆನೆ ನಿಂಬೆ ರಸ ಮತ್ತೆ ಹಾಲು ಇಲ್ಲ, ಆರಕ್ಕಿನ ಮುಂಚೆನೆ ಹಾಕ್ಬೇಕು. ಈಗ ಆರಿಸ್ಬೇಕು, ಗಟ್ಟಿ ಆಗೋ ತನಕ ಕಲಿಸ್ತಾ ಹೋಗ್ಬೇಕು. ಇದು ಒಂದ್ ಸ್ವಲ್ಪ ಆಣ ಬರುತ್ತೆ. ಇದು ತಣ್ಣಗಾಗ್ತಾ ಹೋದಂಗೆಲ್ಲ ಸಕ್ಕರೆ ಗಟ್ಟೆ ಆಗ್ತಾ ಹೋಗುತ್ತಲ್ಲ, ಅವಾಗ ನಮ್ಗೆ ಕೈಯೆಲ್ಲ ಹದ ಗೊತ್ತಾಗುತ್ತೆ ಯಾವ್ದನ್ನ ಅಲ್ಲಿ ಹಾಕಿದ್ರೆ ನಿಂತುಕೊಳ್ಳುತ್ತೆ ಅಂತ. ಸೊ ಅವಾಗ ನಾವೇನ್ ಮಾಡ್ತೀವಿ, ಈಗ ಮರದಿಂದ ಮಾಡಿರ್ತಕ್ಕಂತ ಅಚ್ಚುಗಳು, ಈ ಅಚ್ಚನ್ನ ತೋರ್ಸ ಮಾಡಿ ಆ ಅಚ್ಚುಗಳಲ್ಲಿ ಡಿಸೈನ್ ಇರುತ್ತೆ, ಗುಬ್ಬಿ, ಆಮೇಲೆ ಬೇರೆ ಬೇರೆ ಎಲ್ಲ ಇವೆಲ್ಲ ಇದ್ರೊಳಗಡೆ ಬೇರೆ 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 ಗುಡಿಗಳು ಇರ್ತವೆ, ತೇರ್ಗಳು ಇರ್ತವೆ, ಮನುಷ್ಯರು ಇರ್ತಾರೆ, ಗೊಂಬೆಗಳು, ಅವರು ಕೊಡ ಹೊತ್ಕೊಂಡಿರೋರು ಅಥವಾ ಏನೋ ಬೇರೆ ಕೆಲಸ ಮಾಡೋರು, ಅವರೆಲ್ಲರದು ಗೊಂಬೆಗಳು ಇರ್ತವೆ. ಹೀಗೆ ಇದು ಮಾಡ್ಕೊಂತ ಹೋದಾಗ ಇದು ಬಿಳಿ ಆಗ್ತಾ ಹೋಗ್ತದೆ. ಒಂದ್ 5 ನಿಮಿಷ ಆದ್ರೂ ಕೈಯಾಡಿಸ್ಲೇಬೇಕು ಅನ್ಸುತ್ತೆ ಅಲ್ವಾ? ಬೇಕಾಗತ್ತೆ ಆರಾಮಾಗಿ. ಅಂದ್ರೆ ಇಷ್ಟೆಲ್ಲ ನಿಧಾನಕ್ಕೆ ಮಾಡಿದ್ಮೇಲೆ ಯೂಶಲಿ ಏನಂದ್ರೆ ಇದಕ್ಕೊಂದ್ ಸ್ವಲ್ಪ ನೀರ್ ಹಾಕಮ್ಮ ಅದಕ್ಕೆ ಒಳಗಡೆ. ಅದು ಸ್ವಲ್ಪ ಹಸಿ ಇರ್ಬೇಕು, ಕಟ್ಟಿಗೆ ಹಸಿ ಇದ್ರೆ ಇದು ಹೋಗ್ತಿದ್ದಂಗೆ ಗಟ್ಟಿ ಆಗ್ತಾ ಹೋಗುತ್ತೆ. ಇದೇನ್ ನಾವು ಹಾಕ್ತೀವಲ್ಲ ಪಾಕ ಹಾಕಿದ ತಕ್ಷಣ ಗಟ್ಟಿ ಆಗ್ಬಿಡುತ್ತೆ ಅದು. ಆಮೇಲೆ ಇದು ಇದಕ್ ನೋಡಿ ಎಣ್ಣೆ ಬಳಸಿಲ್ಲ, ಬೇರೆ ಏನು ಇಲ್ಲ, ಬರೇ ಸಕ್ಕರೆ, ನೀರು, ಹಾಲು ಮತ್ತೆ ನಿಂಬೆ ಹಣ್ಣು ಅಷ್ಟೇ. ಇಷ್ಟಕ್ಕೇನೆ ನೀವು ಮನೆಯಲ್ಲಿ ನಿಮಗೆ ಬೇಕಾಗಿರ್ತಕ್ಕಂಥ ಡಿಸೈನ್ ತಗೊಂಡು. ಈಗ ಇದು 1 ಗ್ಲಾಸ್ ಸಕ್ಕರೆಗೆ ಎಷ್ಟು ಅಚ್ಚುಗಳಾಗತ್ತೆ ನಿಮ್ಗೆ? ಬಹಳ ಕಡಿಮೆ ಆಗುತ್ತೆ. ಯಾಕಂದ್ರೆ ತೋರ್ಸಕ್ಕಾಗಿ ಮಾಡಿದ್ರೆ ನಾವು ಕೆಜಿ ಗಟ್ಲೆ ಮಾಡ್ತೀವಿ. 2 ಕೆಜಿ 3 ಕೆಜಿ ಮಾಡಿದ್ರೆ ಮಾತ್ರ ನಾವೇನ್ ಹಚ್ಚು ತಂದಿದ್ದೀವಲ್ಲ ಅವಕ್ಕೆಲ್ಲ ಹಾಕ್ಬೋದು. ಈಗ ನಿಮಗೆ ತೋರ್ಸಕ್ಕಾಗಿನೇ ನಾನು ಮಾಡಿರೋದ್ರಿಂದ ಇದು 3-4 ಅಷ್ಟೇ ಗೊಂಬೆಗಳು ಆಗ್ತವೆ. ಇದು ಆದ್ಮೇಲೆ ನಾನ್ ರೆಡಿ ಮಾಡಿ ಇಟ್ಕೊಂಡಿರೋದೆಲ್ಲ ಮನೆಯಲ್ಲೇ ಮಾಡಿರೋದೆಲ್ಲ ನಿಮಗೆ ತೋರಿಸ್ತೀನಿ. ಬಟ್ ಏನಂದ್ರೆ ನಿಮಗೆ ಸುಲಭ ದರದಲ್ಲಿ, ಕಡಿಮೆ ದರದಲ್ಲಿ, ಮತ್ತೆ ಏನೊಂದು 20 ನಿಮಿಷದಲ್ಲಿ ಒಂದು ಮಾಡಬಹುದು. ಆಮೇಲೆ ನಾನು ಯಾಕೆ ಇದನ್ನ ಸ್ವಲ್ಪನೇ ತೋರಿಸ್ತಾ ಇದ್ದೀನಿ ಅಂದ್ರೆ, ಈಗೆಲ್ಲ ಇತ್ತೀಚೆಗೆ ಅವಿಭಕ್ತ ಕುಟುಂಬಗಳು, ನಾವೇನು ಕೇಜ್ ಗಟ್ಲೆ ಮಾಡ್ಬೇಕಾದ ಸ್ವಲ್ಪ ಮಾಡ್ಬಿಟ್ರೆ ಆಯ್ತು. ಅದಕ್ಕೆ 1 ಲೋಟ ಅಥವಾ 2 ಲೋಟ ಅಷ್ಟೇ ಮಾಡ್ಕೊಂಡ್ರೆ ಅರ್ಧ ಕೆಜಿ ಅಷ್ಟು ಸಾಕಾಗುತ್ತೆ. ಅದು ಸ್ವಲ್ಪ ತುಂಬಿದ ಮೇಲೆ ಮತ್ತೆ ಜರಿತಾ ಇರುತ್ತೆ, ಮತ್ತೆ ಒಂದ್ಸತಿ ವಾಪಸ್ ಹಾಕ್ಬೇಕಾಗತ್ತೆ. ಆಮೇಲೆ ತಳನು ಸರಿಯಾಗಿ ಇಟ್ಕೋಬೇಕು, ನಾವು ಕುತ್ಕೋಬೇಕಲ್ಲ ಅದು. ಆಮೇಲೆ ನಾವೇನ್ ಮಾಡ್ತೀವಿ ಅಂದ್ರೆ ಸಕ್ಕರೆ ಹಚ್ಚಿ ಮಾಡಿದ್ಮೇಲೆ ಮತ್ತೆ ಯಾವತ್ತು ನಾವು ತಟ್ಟೆ ಮೇಲೆ ಕುಂದ್ರಿಸ್ಬೇಕಲ್ಲ, ಅವಾಗ ಒಂದ್ ಸ್ವಲ್ಪ ಮತ್ತೆ ಪಾಕ ಮಾಡ್ಕೊಂತೀವಿ. ಆ ಬೊಂಬೆಗಳನ್ನೆಲ್ಲ ಅದ್ರಾಗ ಎದ್ದುತ್ತೀವಿ, ಎದ್ಬಿಟ್ಟು ಕುಂದ್ರಿಸ್ತೀವಿ. ಅಂದ್ರೆ ಕೆಳಗಡೆ ಬೇಸ್ ಸರಿಯಾಗಂಗೆ. ಇವತ್ ನೋಡಿ ಇದು ಒಂದು ಫುಲ್ ಇದಾಯ್ತು. ನೀವು ಅರ್ಧ ಕೆಜಿ ಸಕ್ಕರೆ ತಗೊಂಡ್ ಮಾಡಿದ್ರೆ
1 kg ನಿಮಗೆ ಸಕ್ಕರೆ ಹೆಚ್ಚಾಗುತ್ತೆ. 7 ಪೀಸ್ ಆಯ್ತು ಇದ್ರಲ್ಲಿ ಅಲ್ವಾ? 6 ಸ್ವಲ್ಪ ಆರಾಮಾಗತ್ತೆ. ಇದನ್ನ ನಮ್ದು ಇನ್ನೊಂದು ಹಚ್ಚಿದೆ, ಅದಕ್ಕೆಲ್ಲ ಹಾಕೋಬಹುದು, ಏನು ತೊಂದರೆ ಇಲ್ಲ. ಈಗ ಇದು ಆದ್ಮೇಲೆ ಸ್ವಲ್ಪ ಆರಕ್ ಬಿಡ್ಬೇಕು. ಸರಿ, ಎಷ್ಟೊತ್ತು? ಒಂದು 5 ನಿಮಿಷ. ಇಲ್ಲಿ ಗೊತ್ತಾಗುತ್ತೆ ಇದು ಇಲ್ಲ ಬೆಳ್ಳಗಾಗ್ತಾ 5 ನಿಮಿಷಕ್ಕೆ ತಣ್ಣಗಾಗಿ ಗಟ್ಟಿಯಾಗಿ ಬಿಡುತ್ತೆ, ಹಚ್ಚ ರೆಡಿನೇ ಆಗ್ಬಿಡುತ್ತೆ. ಇದನ್ನ ಅದಕ್ಕೆ ಟೈಟ್ ಆಗಿ ಕಟ್ಟಬೇಕು ಅನ್ನೋದು. ರಬ್ಬರ್ ಬ್ಯಾಂಡ್ ಹಾಕಿ ಕಟ್ಟಿದ್ರೆ ಆಗ್ಲೇ ಹೇಳ್ತಾ ಇದ್ದೀನಿ ನೀವು ಟೈರ್ದು ಇದರಿಂದ ಸೈಕಲ್ ಗಾಲಿ ಇರುತ್ತಲ್ಲ, ಪಂಚರ್ ಶಾಪ್ ಹೋಗ್ಬಿಟ್ಟು ತುಂಡು ಮಾಡಿಸ್ಕೊಂಡ್ ಬರ್ತಾ ಇದ್ವಿ ನಾವೆಲ್ಲ ಮಕ್ಕಳು. ನಮಗೆ ಮಕ್ಳಿಗೆಲ್ಲ ಇಂತ ಕೆಲಸ ಹಚ್ಚೋರು, ಇದಕ್ಕೆ ಹಾಕೋದು, ಹಿಂಗ್ ಕುತ್ಕೊಳ್ಳೋದು, ನೀರ್ ಹಾಕೋದು, ಇಂಥವೆಲ್ಲ ನಮ್ ತಾಯಿ ಹೇಳ್ತಾ ಇದ್ರು. ಇದು ಸ್ವಲ್ಪ ಕೈ ಹದ ಬೇಕಲ್ಲ, ಅದಕ್ಕೆ ನಮ್ಗೆ. ಆಮೇಲೆ ಇನ್ನೊಂದು ಪದ್ಧತಿ ಇದೆ, ನಾವ್ ಇವತ್ತೆಲ್ಲ ಬಹಳ ಜನ ನೋಡ್ತಾ ಇದೀವಿ. ನಮ್ ತಾಯಿಯವರೆಲ್ಲ ಅಂದ್ರೆ ಯಾರು ಕೆಲಸ ಮಾಡ್ತಾರೆ, ಯಾರು ಮಾಡ್ತಾರೆ ಅಷ್ಟೇ ಜನ. ನಾವೆಲ್ಲ ಸುಮ್ನೆ ಹೋಗಿ ನಿಂತ್ಕೊಂಡು ನೋಡಿದ್ರೆ ಕಣ್ಣಾಗ್ತದೆ, ಅವು ಬರೋದಿಲ್ಲ, ಹೊರಗೆ ಹೋಗ್ರಿ ಅಂತ ಕಳ್ಸೋರು. ಬಹಳ ವಿಶೇಷವಾಗಿ ನಮ್ನ ಯಾರು ಬಿಡ್ತಾ ಇರ್ಲಿಲ್ಲ. ನಂಬಿಕೆ. ಕಣ್ಣಾದ್ರೆ ಬೊಂಬೆ ಬರೋದಿಲ್ಲ, ಹದ ತಪ್ಪತತಿ, ಇನ್ನೊಂದು ಮತ್ತೆ ಮಾತಾಡ್ಕೊಂತ ಮಾಡ್ತಾ ಇರ್ತೀವಲ್ಲ, ಅದ ಒಂದೊಂದ್ಸತಿ ತಪ್ಪಿಡುತ್ತೆ ಅಂತ ಹೇಳಿ ಬೇರೆ ಯಾರನ್ನೂ ಬಿಡ್ತಾ ಇರ್ಲಿಲ್ಲ. ಈಗ ಇದು ಸ್ವಲ್ಪ ಇದಲ್ಲ, ಇದನ್ನ ಸ್ವಲ್ಪ ನಾವು ನೀರ್ ಮಾಡ್ಕೊಂಡ್ರೆ ಬೇರೆ ಸಕ್ಕರೆ ಹಚ್ಚುಗಳನ್ನೆಲ್ಲ ಬೇರೆ ಬೇರೆ ಆಕಾರದಲ್ಲೆಲ್ಲ. ನಾನು ಇದು ತಣ್ಣಗಾಗಕ್ಕೆ ಮುಂಚೆ ಬೇರೆ ಇದೆ, ನಾವು ಮೊದ್ಲೇ ಮಾಡ್ಕೊಂಡ್ ಬಂದಿದ್ದೀವಿ. ಇದ್ರಲ್ಲೆಲ್ಲ ಬೇರೆ 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 ಡಿಸೈನ್ ಇರ್ತದೆ. ಇದ್ರಾಗ 3 ಇದೆ. ಅಂದ್ರೆ ಜೊತೆಯಾಗಿ ಸೇರಿದೇನಾ ಅಥವಾ ಹಂಗೆ ಬರೋದು? ನಾವ್ ಹಾಕಬೇಕಾದ್ರೆ ಒಂದೇ ಕಡೆ ಹಾಕಿರ್ತೀವಿ, ಡಿಸೈನ್ ಈ ತರ ಬರುತ್ತೆ ಹಂಗೆ. ಇದಕ್ ನಾವೇನ್ ಮಾಡ್ತೀವಿ, ಹಿಂಗೆ ಇಟ್ರೆ ಆರತಿ ಬೆಳಗಕ್ಕೆ ಹೋಗಬೇಕಾದ್ರೆ ಬಿದ್ದು ಹೋಗ್ತಾವೆ. ಅದಕ್ಕೆ ಈ ತರ ಪಾಕ ಇರುತ್ತಲ್ಲ, ಸ್ವಲ್ಪ ಇದಲ್ಲೇ ಕಟ್ಟೆ ಆಯ್ತು, ಅಲ್ಲೇ ಅಂಟ್ಕೊಂಡ್ಬಿಡುತ್ತೆ, ಅಂಟ್ತಾರ ತಟ್ಟೆಗೆ ಅಂಟ್ಕೊಂಡ್ಬಿಡುತ್ತೆ, ಬೀಳಲ್ಲ. ಸೂಪರ್. ನೋಡಿ ಇದು ಮಜ್ಜಿಗೆನ ಇಲ್ಲ ಕೋತಿ, ಇದು ಹತ್ತುತ್ತಾ ಇದೆ. ಓಕೆ, ಮರ್ಕೋತಿ. ಸಕ್ಕರೆ ಹೆಚ್ಚು ರೆಡಿ ಆಗಿದೆ. ಆಮೇಲೆ ಈ ತರ ಕಟ್ಟಾದ್ರೂ ಅವ್ರು ಏನು ವಾಪಸ್ ಇದೇ ಪಾತ್ರೆಗೆ ಹಾಕ್ತಾರೆ. ಪಾತ್ರೆಗೆ ಹಾಕಿ ಮತ್ತೆ ಬಿಸಿ ಮಾಡ್ತಾರೆ. ನಾವು ವೇಸ್ಟೇ ಮಾಡಲ್ಲ, ಒಲೆ ಮೇಲೆ ಇಟ್ಟಿರ್ತಾರೆ, ಇನ್ನೊಂದ್ಸರಿ ಉಪಯೋಗಿಸ್ಕೋಬಹುದು. ವಾಪಸ್ ತಗೊಂಡ್ಬಿಟ್ಟು ಚೆನ್ನಾಗಿರೋವನ್ನ ಮಾತ್ರ ಒಳಗಿಟ್ಕೊಂತಾರೆ. ಇದನ್ನ ಮತ್ತೆ ಕೈ ಆಡಿಸ್ತಾರೆ. ಕೈ ಆಡಿಸಿದ್ಮೇಲೆ ನೆಕ್ಸ್ಟ್ ಮತ್ತೆ ಉಪಯೋಗಿಸ್ಕೋಬಹುದು, ಮತ್ತೆ ಬೇರೆ ಹಚ್ಚ ಮಾಡಕ್ಕೆ ತಯಾರಾಗಿರುತ್ತೆ. ಇದು ನಿಮಗೋಸ್ಕರ ನಿಧಾನಕ್ಕೆ ಅಂದ್ರೆ ಬಾಯಿ ತೆಗೆದ ಮೇಲೂ ಕೂಡ ಮತ್ತೆ ಇಲ್ಲಿರೋ ಸಕ್ಕರೆನೆಲ್ಲ ನಾವು ಸುಮ್ಮನೆ ಪುಡಿ ಬಂದಿರೋದು ಎಕ್ಸ್ಟ್ರಾ ಇರೋದೆಲ್ಲ ತೆಗೆದು ಮತ್ತೆ ಪಾತ್ರೆಯಲ್ಲಿ ಹಾಕೊಂಡು. ಇನ್ನೇನೇನಂದ್ರೆ ನಮ್ಮ ಮಕ್ಕಳಿಗೆ ನಾವು ಕುತ್ಕೊಂಡ್ರೆ ತಿನ್ನಕ್ಕೆ ಮುರಿದಿದೆ, ಎಷ್ಟು ಮುರಿತಾವ ನಾವೆಲ್ಲ ಬೇಗ ಸಿಗತ್ತೆ, ಮುರಿದಿರೋದು ಬೇಗ ಕೊಡ್ತಾರೆ ಅಂತ ಈ ತರ ಎಲ್ಲ ನಿಧಾನಕ್ಕೆ ತೆಗೆದ್ರೆ ಹೊರಗಡೆ ಬರುತ್ತೆ. ಆ ತರ ಆಗುತ್ತೆ. ಆಮೇಲೆ ಈ ಮರನು ಬಹಳ ಮುಖ್ಯ. ಇದನ್ನ ಒಂದಿನ ರಾತ್ರಿನೇ ನೆನೆಸಿಡ್ಬೇಕು. ಹೌದಾ? ನೀರಲ್ಲಿ, ಯಾಕಂದ್ರೆ ವರ್ಷ 3 ತಿಂಗಳು 4 ತಿಂಗಳು ಉಪಯೋಗಿಸಿರಲ್ಲ. ಹೌದು, ಅದಕ್ಕೆ ಇದನ್ನ ನೆನೆಸಿಡ್ಬೇಕು. ರಾತ್ರಿನೇ ಇವನ್ನೆಲ್ಲವನ್ನು ಹಚ್ಚುಗಳನ್ನ ನೆನೆಸಿಟ್ಟು ಇವತ್ತು ತಗೊಳ್ಬೇಕಾದ್ರೆ ಅದನ್ನ ಒಂದ್ಸತಿ ನೀರ್ ಹಾಕಿ ತಣ್ಣಗೆ ಮಾಡ್ಕೊಂಡು ದೇವ್ರಿಗೆ ಹಾಕೊಂಡಿದ್ದೀನಿ. ಸೂಪರ್. ಎಷ್ಟೊಂದು ಮಾಹಿತಿ ಕೊಟ್ರಿ ನೀವು ನಮ್ಗೆ. ಬರೀ ಸಕ್ಕರೆ ಹಚ್ಚು ಮಾಡಿ ತೋರ್ಸೋದ್ರಲ್ಲಿ ಈ ಸಂಕ್ರಾಂತಿ ಹಬ್ಬದ ಎಷ್ಟೊಂದು ವಿಶೇಷವಾದ ಮಾಹಿತಿ ಕೊಟ್ರಿ, ಎಷ್ಟೊಂದು ಟಿಪ್ಸ್ ಕೊಟ್ರಿ. ಒಂದು ಅಚ್ಚು ಮಾಡೋದಕ್ಕೂ ಎಷ್ಟೊಂದು ಆಕ್ಚುಲಿ ಅದ್ರ ಬಗ್ಗೆ ಮಾಹಿತಿ ಅಡಗಿದೆ ಇದ್ರಲ್ಲಿ. ಎಷ್ಟು ನೋಡಕ್ಕೆ ಬರೀ ಸಕ್ಕರೆಯಿಂದ ಮಾಡೋದು ತುಂಬಾ ಸುಲಭ ಅನ್ಸುತ್ತೆ. ಒಳ್ಳೆ ಅದ್ಭುತವಾದಂತ ಮಾಹಿತಿ ಕೊಟ್ರಿ, ನಿಮ್ಮ ಆಚರಣೆ ಬಗ್ಗೆ ತಿಳಿಸ್ಕೊಟ್ರಿ. ಎಲ್ರಿಗೂ ಧನ್ಯವಾದಗಳು ನಿಮ್ಗೆ. ಸೊ ಸಕ್ಕರೆ ಹಚ್ಚಿ ರೆಡಿ ಇದೆ. ಎಲ್ರೂ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಬಾಯಿ ಸಿಹಿ ಮಾಡ್ಕೊಳ್ಳೋಣ ಅಂತ. ನೀನ್ ತಗೋ ಪುಟಾಣಿ, ತಗೊಳ್ಳಿ ಎಲ್ರು. ನಾನು ಒಂದ್ ಸ್ವಲ್ಪ ಜನ ಕೊಡ್ತೀನಿ. ಎಲ್ಲರ ಬಾಳಲ್ಲಿ ಸಂಕ್ರಾಂತಿ ಹಬ್ಬ ಸಿಹಿ ತರ್ಲಿ, ಸುಖ ಸಮೃದ್ಧಿ, ಸಂತೋಷ ತರ್ಲಿ, ಎಲ್ರಿಗೂ ನೆಮ್ಮದಿ ತರ್ಲಿ. ಸಕ್ಕರೆ ಅಚ್ಚು ನಾನು ನೋಡ್ಬಿಡ್ತೀನಿ ರುಚಿ ಹೇಗಿದೆ. ಸ್ವೀಟ್ ಆಗಿ ಇರುತ್ತೆ, ಬಟ್ ಅಚ್ಚಾಗಿ ಬಂದಾಗ ಹೇಗಿರುತ್ತೆ ಅಂತ ಅದೊಂಥರ ಖುಷಿ ಬೇರೆ ಇರುತ್ತೆ ಅನ್ಸುತ್ತೆ. ಬಾಯಲ್ಲಿಟ್ರೆ ಕರಗ್ತಾ ಇದೆ. ವೀಕ್ಷಕರೇ ನೋಡಿದ್ರಲ್ವಾ ಸಕ್ಕರೆ ಅಚ್ಚು. ನಾನಂತೂ ತುಂಬಾನೇ ಎಂಜಾಯ್ ಮಾಡಿದೆ ಇವ್ರ ಜೊತೆ ಸಕ್ಕರೆ ಅಚ್ಚು ಮಾಡೋದು. ಬಾಯಲ್ಲಿಟ್ರೆ ಕರಗ್ತಾ ಇದೆ. ಆ ರುಚಿನೇ ಒಂಥರ ಖುಷಿ ಕೊಡ್ತಾ ಇದೆ. ಯಾಕೆಂದ್ರೆ ಒಂದು ಸಂಭ್ರಮ ಇದೆ, ಸಂಕ್ರಾಂತಿ ಹಬ್ಬದ ಸಡಗರ ಇದೆ ಇಲ್ಲಿ. ಸಕ್ಕರೆ ಅಚ್ಚು ಮಾಡೋದು ಎಷ್ಟು ಸರಳವಾಗಿದೆ, ಜೊತೆಗೆ ಅದರಲ್ಲಿ ಸಾಕಷ್ಟು ಮಾಹಿತಿಯನ್ನು ಕೂಡ ನಮಗೆ MP ವೀಣಾ ಮಹಾಂತೇಶ್ ಅವರು ತಿಳಿಸ್ಕೊಟ್ಟಿದ್ದಾರೆ. ಹಾಗಾದ್ರೆ ಈ ಸಂಕ್ರಾಂತಿಗೆ ನೀವು ಮಾಡ್ಕೊಳ್ತೀರಲ್ವಾ ಮನೆಯಲ್ಲಿ?
ರೊಟ್ಟಿ ಮಾಡಿದ್ವಿ, ರೊಟ್ಟಿ ಪಲ್ಯ ಎಲ್ಲ ಚಂದ ಊಟ ಮಾಡಿ. ನಮಸ್ಕಾರ ರೀ ಅವ್ವ. ನಮಸ್ಕಾರ. ಇವತ್ತು ನಮ್ಮ ಮನೆ ಸಂಕ್ರಾಂತಿ ಐತ್ರಿ, ನೀವೆಲ್ಲರೂ ಚಂದ ಉಣ್ಬೇಕ್ರಿ. ಓಕೆ, ನೋಡ್ರಿ ಏನ್ ಪುಣ್ಯ ಮಾಡಿ ನಿಮ್ ಕೈಯಿಂದ ಉಣ್ಲಿಕ್ ನಾನು. ಸಜ್ಜಿ ರೊಟ್ಟಿ, ಪಲ್ಯ, ಹೆಸರು ಕಾಳು ಪಲ್ಯ, ಮೆಣಸಿನಕಾಯಿ, ಎಣ್ಗಾಯಿ, ಬುತ್ತಿ ಆಗಿಂದ ಕೇಳ್ತಾ ಇದ್ರಿ. ಬುತ್ತಿ ಬುತ್ತಿ ಇದಕ್ಕ ನಾವು ಬೆಳ್ಳುಳ್ಳಿ ಹಾಕಿರ್ತೀವಿ. ಮತ್ತೆ 3 ತರ ಕಡ್ಲಿ ಪುಡಿ, ಶೇಂಗಾ ಪುಡಿ, ಹುರ್ಗಡ್ಲಿ ಪುಡಿ ಎಲ್ಲ ಇದೆ. ಎಳ್ಳು ಹೋಳಿಗೆ. ಆಹಾ, ಎಂತ ರುಚಿಯಲ್ಲಿ ನೋಡಕ್ಕೆ ಇಷ್ಟೊಂದು ಸಿಕ್ಕಿದೆ ನನಗೆ ಅವಕಾಶ ರುಚಿ ನೋಡಕ್ಕೆ. ನಾನು ಬನ್ನಿ, ನನ್ನ ಜೊತೆ ನೀವು ಕೂಡ ಈ ಸಂಕ್ರಾಂತಿ ಹಬ್ಬದ ಊಟವನ್ನು ಸವಿಯೋಣ ಅಂತೆ. ಹೇಗಿದೆ ಆಗ್ಲೇ ನಮ್ಗೆ ಮಾಡಿಕೊಟ್ಟಿದ್ದಾರೆ ಸಜ್ಜಿ ರೊಟ್ಟಿ ಜೊತೆಗೆ. ತಿಂದು ನಾನು ಹೇಳ್ತೀನಿ. ಮಡಿಕೆ ಕಾಳು ಉಸಳಿ ಇದೆ ಇದು. ಕೊನೆಯದಾಗಿ ಎಲ್ಲ ಪುಡಿಗಳು ಹಚ್ಕೊಂಡು ಟೇಸ್ಟ್ ನೋಡ್ತೀನಿ. ಶೇಂಗಾ ಹಿಂಡಿ ಇದೆ, ಮತ್ತೆ ಸ್ವಲ್ಪ ಹುಚ್ಚೆಳ್ಳು ಅಥವಾ ಅಗಸಿ ಪುಡಿ ಯಾವುದಾದ್ರೂ ಮಾಡ್ಕೋಬಹುದು. ಎಲ್ಲಾನು ಒಂದೊಂಥರ ರುಚಿ ಕೊಡುತ್ತೆ. ನಾನಂತೂ ಸೂಪರ್ ಆಗಿ ಎಂಜಾಯ್ ಮಾಡ್ತಾ ಇದ್ದೀನಿ. ಎಲ್ಲ ಧನ್ಯವಾದಗಳು.